ಬಿಡದಿ ಬ್ಯಾಟಲ್ ಡಿಕೆ ವರ್ಸಸ್ HDK. ಬಿಡದಿ ಟೌನ್ಶಿಪ್ ವಿಚಾರ ತಾರಕಕ್ಕೇರಿದೆ. ಬಿಡದಿ ಟೌನ್ಶಿಪ್ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೋತಿದ್ದಾರೇನೋ ಅಂತ ಅನ್ನಿಸ್ತಾ ಇದೆ. ರೈತರ ಹಿತವನ್ನು ಕಾಯೋದೇ ಆದರೆ ಘನತವೆತ್ತ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ DK ಶಿವಕುಮಾರ್ ಅವರು ಒಂದು 2 ಹೆಜ್ಜೆ ಬಿಡದಿಗೆ ಹೋಗ್ಬಿಟ್ಟು ಬರ್ಬೋದಪ್ಪ. ಒಂದು, ರೈತರ ಹಿತಾನೇ ಕಾಯೋದಾದರೆ ಕೇಂದ್ರ ಸಚಿವರಾಗಿರುವಂತಹ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರು ಅದೇ 2 ಹೆಜ್ಜೆ ವಿಧಾನಸೌಧಕ್ಕೂ ಹೋಗಿ ಬರ್ಬೋದು. ಆದರೆ ಪಂಥಾಹ್ವಾನಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ, ಆರೋಪ ಪ್ರತ್ಯಾರೋಪಗಳು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ. ಇದು ಹೆಂಗಾಗಿದೆ ಅಂದರೆ 2 ವ್ಯಕ್ತಿಗಳ ನಡುವಿನ ಹಗ್ಗಜಗ್ಗಾಟ ಅಥವಾ ಜಟಾಪಟಿ ಥರ ಕಂಡು ಬರ್ತಾ ಇದೆಯೇ ಹೊರತು ರೈತರ ಹಿತ ಕಾಯುವಂತಹ ಯಾವ ನಾಯಕರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬಟ್ ನಿಜವಾದ ಇಚ್ಛಾಶಕ್ತಿ ಅನ್ನೋದಿತ್ತು ಅನ್ನೋದಾದರೆ, ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂಥ ಸರಿಯಾದಂಥ ನಿರ್ಧಾರ ತಗೋಬೇಕು ಅನ್ನೋದಾದರೆ ಕುಮಾರಸ್ವಾಮಿ ಅವರು ವಿಧಾನಸೌಧಕ್ಕೂ ಹೋಗಬೇಕು, DK ಶಿವಕುಮಾರ್ ಅವರು ಬಿಡದಿಗೂ ಹೋಗಬೇಕು. ರೈತರ ಅಸಮಾಧಾನದ ನಡುವೆ, ರೈತರ ಆಕ್ರೋಶದ ನಡುವೆ ಯಾವ ಟೌನ್ಶಿಪ್ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅದೇ ಬಿಡದಿ ಟೌನ್ಶಿಪ್ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹಲವಾರು ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಉಲ್ಲೇಖ ಮಾಡಿದ್ದೀನಿ, ರೈತ ದೇಶದ ಬೆನ್ನೆಲುಬು ಅಂತ ಹೇಳೋದಲ್ಲ. ಅದೇ ರೈತ ಆಕ್ರೋಶಗೊಂಡು ನನಗೂ ಈ ಭೂಮಿಗೂ, ನನಗೂ ಈ ಕೃಷಿಗೂ ಸಂಬಂಧ ಇಲ್ಲ ಅಂತ ಕೇವಲ 1 ಗಂಟೆ ಕೂತ್ರೆ ಸಾಕು, ಇಡೀ ಭಾರತವೇ ತತ್ತರಿಸಿ ಹೋಗುತ್ತೆ. ಅಷ್ಟು ಪ್ರಾಮುಖ್ಯತೆ ಇದೆ ರೈತರಿಗೆ. ನೀವು ಟೌನ್ಶಿಪ್ ಮಾಡಬೇಕು ಅನ್ನೋದಾದರೆ ಬೇಕಾದಷ್ಟು ಭೂಮಿ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಸದಾವಕಾಶ ಇದೆ. ಬಟ್ ನೀವು ಬೆಂಗಳೂರು ಸುತ್ತಮುತ್ತ ಅದು ಯಾವ ಮುಖ್ಯಮಂತ್ರಿ ಬೇಕಾದರೂ ಬರಲಿ, ಬೆಂಗಳೂರು ಸುತ್ತಮುತ್ತ ಅಭಿವೃದ್ಧಿ ಮಾಡ್ತೀವಿ, ಟೌನ್ಶಿಪ್ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ ಅಂತ ಹೋಗ್ತಿರಲ್ಲ, ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್. ಇದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದೇ ಬಿಡದಿ ಜನರ ವಾದ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ DK ವರ್ಸಸ್ HDK, DK ಮತ್ತು HDK ಮಧ್ಯೆ ಕಾವೇರಿದೆ ಈ ಟೌನ್ಶಿಪ್ ಕದನ. ಇಬ್ಬರಿಗೂ ಪ್ರತಿಷ್ಠೆ ಆಗಿಬಿಟ್ಟಿದೆ ಈ ಟೌನ್ಶಿಪ್ ಪ್ರಾಜೆಕ್ಟ್. ಮಾಡೇ ತೀರ್ತೀನಿ ಅಂತ DK ಶಿವಕುಮಾರ್ ಅವರು, ಮಾಡೋದಕ್ಕೆ ಬಿಡೋದಿಲ್ಲ ಅಂತ HD ಕುಮಾರಸ್ವಾಮಿ ಅವರು. ಬಟ್ ಇಲ್ಲಿ ಕಾಂಗ್ರೆಸ್ನ ಕೆಲ ನಾಯಕರು ಏನು ಉಲ್ಲೇಖ ಮಾಡ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈ ಬಿಡದಿ ಟೌನ್ಶಿಪ್ ಅನ್ನೋದು DK ಶಿವಕುಮಾರ್ ಅವರ ಕನಸಲ್ಲ, HD ಕುಮಾರಸ್ವಾಮಿ ಅವರು ಇದಕ್ಕೆ ನಾಂದಿ ಹಾಡಿದ್ದು, ಆರಂಭ ಮಾಡಿದ್ದು, ಕೀ ಕೊಟ್ಟಿದ್ದು ಅಂತೆಲ್ಲ ಹೇಳ್ತಾರೆ, ರೈಟ್? ಬಟ್ ಬಿಡದಿ ಟೌನ್ಶಿಪ್ ಅಂತ ಏನಾದರೂ ಆಯ್ತಾ? ಆಗಿಲ್ಲ ಅಲ್ವಾ? ಆವತ್ತು ಬಿಡದಿ ಟೌನ್ಶಿಪ್ ಅಂತ ಹೇಳಿ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರು ನಿರ್ಧಾರವನ್ನು ತೆಗೆದುಕೊಂಡಾಗ ಇವತ್ತು ಯಾರು ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ ಅವರೆಲ್ಲರೂ ಅವತ್ತು ಮಾತಾಡಿದ್ದನ್ನ ರಿಕಾಲ್ ಮಾಡ್ಕೊಂಡ್ಬಿಟ್ರೆ ಶಾಕ್ ಆಗುತ್ತೆ. ಇದು ರಿಯಲ್ ಎಸ್ಟೇಟ್ ದಂಧೆ, ಇಲ್ಲಿ ಬಿಡದಿ ಟೌನ್ಶಿಪ್ ಮೂಲಕ ಹಣ ಲೂಟಿ ಮಾಡುವ ಕೃತ್ಯಕ್ಕೆ ಒಳಗಾಗಿದ್ದಾರೆ, ಇದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದವರು ಇವತ್ತು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ. ನೋಡಿದ್ರಲ್ಲ, ಕಾಲಚಕ್ರ ಉರುಳಿದ ಹಾಗೆ ನಿರ್ಧಾರಗಳು ಹೆಂಗೆಲ್ಲ ಬಯಲಾಗಿ ಹೋಗುತ್ತೆ, ಬದಲಾಗಿ ಹೋಗುತ್ತೆ ಅಂತ ಹೇಳಿ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನದ ಪ್ರಶ್ನೆನೂ ಅಲ್ಲ. ಈಗಾಗಲೇ ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳೇ ವಿರುದ್ಧವಾದಂಥ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೋ ಯಾವುದಕ್ಕೋ ಮತ್ತು ಏನ ಪ್ರತಿಷ್ಠಾಪನೆ ಮಾಡಲಿಕ್ಕೋ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತೇಳಿ, ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಹಲವಾರು ರೀತಿಯ ಗೊಂದಲಗಳಿಂದ ಸೃಷ್ಟಿ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳು ನನ್ನ ವಿರುದ್ಧವೇ ನಾನೇ ಇದಕ್ಕೆ ತೀರ್ಮಾನಗಳು ಮಾಡಿದ್ದು ಅಂತ ಏನು ಹೇಳ್ತಾರೆ. ಇವೆಲ್ಲ ನಿನ್ನೆ ದಿನ ಮಾಧ್ಯಮಗಳ ಮುಂದೆ ಏನೇನಾಗಿದೆ ಅಂತಕ್ಕಂಥದ್ದನ್ನು ವಿವರಣೆ ಕೊಟ್ಟಿದ್ದೇನೆ. ಸರ್ಕಾರದ ಸಾಕಷ್ಟು ಜಮೀನುಗಳಿದ್ದಾವೆ. ನಾವು ಕೂಡ ಸ್ಯಾಟಲೈಟ್ ಟೌನ್ಗಳನ್ನು ಮಾಡಬೇಕು, ಟೌನ್ಶಿಪ್ ಮಾಡಬೇಕು ಅನ್ನುವಂಥದ್ದು ವಿಚಾರ ಮಾಡಿದಾಗ ನಾವು ಕೋಲಾರ ಚಿಕ್ಕಬಳ್ಳಾಪುರ ಏರಿಯಾದಲ್ಲಿ ಸುಮಾರು 2,000 ಎಕರೆ ಸರ್ಕಾರ ಭೂಮಿ ಇದೆ, ಅಲ್ಲಿ ಮಾಡಬೇಕಂತ ಯೋಚನೆ ಮಾಡಿದೆ. ಯೋಚನೆ ಆಗಲಿಲ್ಲ, ಅದು ಬೇರೆ ವಿಚಾರ. ಹೀಗಾಗಿ ಸರ್ಕಾರದ ಭೂಮಿ ಇರುವಂಥ ಜಾಗದಲ್ಲಿ
ಮಾಡಿ ಅದಕ್ಕೆ ಸಕಲವಾಗಿ ಲಾಜಿಸ್ಟಿಕ್ ಕಲ್ಪಿಸಿದರೆ ರಸ್ತೆ ರೈಲು ಎಷ್ಟು ದೂರಿದ್ರೂ ಕೂಡ ಚೆನ್ನಾಗಿ ನಡೀತವೆ. ಈಗ ಉದಾಹರಣೆಗೆ ಸಾಕಷ್ಟು ಖಾಸಗಿ ಕಾಲೇಜು ಯೂನಿವರ್ಸಿಟಿಗಳು ದೂರಿದ್ದರೂ ಕೂಡ ಜನ ಹೋಗ್ತಾರೆ, ಯಾಕಂದರೆ ಸಂಪರ್ಕ ಸರಿಯಾಗಿದ್ದರೆ. ಆ ಕೆಲಸ ಮಾಡಬೇಕು ಹೊರತಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪಕ್ಷಗಳ ರಾಜಕಾರಣಕ್ಕಿಂತ ರೈತರ ಬದುಕಿನ ಪ್ರಶ್ನೆ ಇದೆ. ನಾವು ಅವತ್ತೇ ಹೇಳಿದ್ದೀವಿ, ಅಭಿವೃದ್ಧಿಗೆ ಭಾಜಪ ವಿರೋಧಿ ಅಲ್ಲ. ರೈತರ ಒಪ್ಪಿಗೆ ಇಲ್ಲದೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಬದುಕಿನ ಸಮಾಧಿಯ ಮೇಲೆ ಟೌನ್ಶಿಪ್ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ರೈತರ ಒಪ್ಪಿಗೆ ತಗೊಂಡು ಟೌನ್ಶಿಪ್ ಮಾಡಿ. ಯಾವುದೇ ಒಂದು ಯೋಜನೆ ಮಾಡಬೇಕಾದ್ರೆ 90% ಜನ ಒಪ್ಕೊಂಡ್ಬಿಡ್ತಾರೆ, 10% ಜನ ವಿರೋಧ ಮಾಡ್ತಾರೆ. ಆವಾಗ 10% ಜನರಿಗೋಸ್ಕರ ಯೋಜನೆಯನ್ನು ನಿಲ್ಲಿಸಬಾರ್ದು ಅಂತ ಹೇಳಿ ನಾವು ನೋಟಿಫಿಕೇಷನ್ ಮಾಡೋದು, ಭೂಮಿ ವಶಪಡಿಸ್ಕೊಳ್ಳೋದು ಇದು ಸ್ವಾಭಾವಿಕ ಆಗುತ್ತೆ. ಆದರೆ 90% ರೈತರ ವಿರೋಧ ಇದ್ದಾಗ 10% ಜನರಿಗೋಸ್ಕರ ನೋಟಿಫಿಕೇಷನ್ ಮಾಡಿ ಭೂಮಿಯನ್ನು ವಶಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡೋದಿಲ್ಲ. ಕುಮಾರಸ್ವಾಮಿ ಅವರು ಈ ವಿಷಯ ಚರ್ಚೆ ಆಗಬೇಕಾಗಿರುವಂಥದ್ದು ರೈತರ ಮಧ್ಯದಲ್ಲಿ. ಯಾರಿ ಪ್ರಾಜೆಕ್ಟಿಂದ ಪ್ರಭಾವಿತರಾಗ್ತಾರೆ ಅವ್ರ ಮಧ್ಯದಲ್ಲಿ ಇದು ಚರ್ಚೆ ಆಗಬೇಕು ಅನ್ನೋದನ್ನು ಹೇಳಿದ್ದಾರೆ. ಇದು ಸರಿ ಇದೆ. ಈಗ ಲ್ಯಾಂಡ್ ಅಕ್ವಿಸಿಷನ್ ಆಗಬೇಕು ಅಂತಂದ್ರೆ ಅದಕ್ಕೊಂದು ಪ್ರಾಸೆಸ್ ಇದೆ. ಜನನ ವಿಶ್ವಾಸಕ್ಕೆ ತಗೊಳ್ಬೇಕಾಗಿರೋದು, ಜನ ಅಲ್ಲಿರೋಂಥವ್ರಿಗೆ ಇದೇನು ಪ್ರಾಜೆಕ್ಟು, ಇದರಿಂದ ನಿಮ್ಗೇನಾಗತ್ತೆ ಏನು ಅನ್ನೋದನ್ನು ತಿಳಿಸಿ ಹೇಳಬೇಕಾಗಿರುವಂಥದ್ದಿದೆ. ಏಕಾಏಕಿ ಹೇರಿಕೆ ಮಾಡೋದು ಸರಿಯಲ್ಲ. ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಒಂದು ಬಹಳ ಮೆಚ್ಯೂರ್ ಆಗಿರುವಂತ ಒಂದು ಆಹ್ವಾನ ಮಾಡಿದ್ದಾರೆ. ಅಲ್ಲಿ ರೈತರ ಮಧ್ಯದಲ್ಲಿ ಇದರ ಚರ್ಚೆ ನಡೀಲಿ, ಆಹ್ವಾನ ಆಗಲಿ, ಅಲ್ಲಿ ಚರ್ಚೆ ಮಾಡೋಣ ಅಂತ. ಯಾರು ಅಫೆಕ್ಟ್ ಆಗ್ತಾ ಇದಾರೆ ಅವ್ರ ಮಧ್ಯದಲ್ಲಿ ಬನ್ನಿ ಅಂತ. ಇಟ್ಸ್ ಅ ವೆರಿ ವೆರಿ ಫೇರ್ ಡಿಮಾಂಡ್ ಅಂತ ನನ್ಗನ್ಸುತ್ತೆ. ನೋಡಿ ಸರ್, ಭಾಳ ಸ್ಪಷ್ಟವಾಗಿ ಇಲ್ಲ ಕೇಳಿ. ಮೊನ್ನೆ ಏನು ಹೇಳಿದ್ರು ಕೇಂದ್ರ ಸಚಿವರು HDK ಸಾಹೇಬ್ರು ಏನು ಹೇಳಿದ್ರು ಮೊನ್ನೆ? ನಾನು ಫ್ರೀನೇ ಇರ್ತೀನಪ್ಪ, CM ಅವ್ರು ಬ್ಯುಸಿ ಇರ್ತಾರಲ್ಲ, CM ಅವ್ರು ಒಂದು ನಿಮಿಷ ಬ್ಯುಸಿ ಇರ್ತಾರೆ, ಅವ್ರು ಯಾವಾಗ ಕರೀತಾರೆ ಬರ್ತೀನಿ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಕರೆದಾಗ ಇಲ್ಲ ನನಗೆ ಅವತ್ತಿನ ಡೇಟ್ ಆಗಿಲ್ಲ, ನೀವು ನೆಕ್ಸ್ಟ್ ಡೇಟ್ ಕೊಡಿ, ನಾವು ಇಲ್ಲಿ ಬರೋಕ್ಕಾಗಲ್ಲ ಅಲ್ಲಿ ಬರ್ತೀವಿ ಅಂದರೆ ವಿಧಾನಸೌಧಕ್ಕಿಂತ ಜಾಗ ಬೇಕಾ ನಿಮ್ಗೆ ಚರ್ಚೆ ಮಾಡೋಕ್ಕೆ? ಅರೆ ನೀವು ಕರ್ಕೊಂಡು ಬನ್ನಿರಿ 5 ಜನಕ್ಕೆ. ಈಗ ಮೊನ್ನೆ ಇದೇ ವಿಧಾನಸೌಧದಲ್ಲಿ ಮಂಡ್ಯನಲ್ಲಿ ನಿಮ್ಮದು ಎಲೆಕ್ಟ್ರಿಕ್ ವೆಹಿಕಲ್ ಟೆಸ್ಟಿಂಗ್ ಸೆಂಟರ್ ಬಗ್ಗೆ ಚರ್ಚೆ ಮಾಡಿದ್ರಿ. ವಿಧಾನಸೌಧನೇ ತಾನೇ ಕೇಂದ್ರ ಸ್ಥಾನ, ಇಲ್ಲೇ ತಾನೇ ಜನಪ್ರತಿನಿಧಿಗಳಿರೋದು. ಇಲ್ಲಿಂದ ಈಗ ನಾನು MLA ಅಂದರೆ ಯಾರಿಗೆ MLA? ಚಿತ್ತಾಪುರ ಜನರಿಗೆ 2.5 ಲಕ್ಷ ಜನ ನಾನು ರೆಪ್ರೆಸೆಂಟ್ ಮಾಡ್ತೀನಿ. ನೀವು ಇದನ್ನು ರಾಮನಗರದಲ್ಲಿ ಬಂದು ಚಾಮುಂಡೇಶ್ವರಿ ಮುಂದೆ ನಾನು ಇದು ನನ್ನ ಕನಸಿನ ಕೂಸು ಅಲ್ಲ ಅಂತ ನಾನು ಹೇಳಿಲ್ಲ ಅಂತ ಪ್ರಮಾಣ ಮಾಡಿ ಅಂತ ಕೇಳ್ದೆ. ನಾನು ಹೇಳ್ಬಿಟ್ರೆ ಪ್ರಮಾಣ ಮಾಡೋಕ್ಕಾಯ್ತದ ಅಂತಾರೆ. ಮತ್ತು ದೇವ್ರ ಮುಂದೆ ನಾವು ಸಾಕ್ಷೀಕರಣ ಮಾಡ್ದೇನೆ ಬೇರೆ ಎಲ್ಲಿ ಮಾಡೋದು? ನೋಡಿ ಹಿಂಗೆ ಹೇಳಿದ್ರಲ್ಲ ನೀವು MLAಗಳಿಗೆಲ್ಲ ಕೊಡ್ತಾರೆ ಸೈಟ ಅಂತ. ಇದು ನಮ್ಗೆ ಅಸಹ್ಯ ಇಂಥ ಸ್ಟೇಟ್. ನೀವು ದಯಮಾಡಿ ಅವ್ರು ಏನಾರು ಕೇಳ್ಬೋದು ಅಂಥ ಪ್ರಶ್ನೆ ನಮ್ಮನ್ನು ಕೇಳಬೇಡ್ರಿ. ಅವರಂತೂ ಆ ಮಟ್ಟಕ್ಕೆ ಇಳಿದು ಮಾತಾಡಿದಾಗ ನಾವು ಆ ಮಟ್ಟಕ್ಕೆ ಇಳಿದು ಮಾತಾಡೋಕ್ಕಾಗಲ್ಲ ರೀ. ಕೈ ಮುಗ್ದು ಕೇಳ್ಕೊತೀನಿ. ಚಿಲ್ಲರೆ ಪ್ರಶ್ನೆ ಇದು. ಆಮೇಲೆ 10,000 ಸರ್ಕಾರಿ ಭೂಮಿ ಕಬಳಿಸ್ಬಿಟ್ಟವ್ರೆ. ಹೆಂಗ್ರಿ ಕಬಳಿಸೋಕ್ಕಾಯ್ತು? ಎಲ್ಲದಕ್ಕೂ ಲೆಕ್ಕ ಐತೆ. ಅಷ್ಟೊಂದಿತ್ತು ಭೂಮಿ. ಹೌದು, ಭೂಮಿ ಇತ್ತು ಸರ್ಕಾರಿ ಲೆಕ್ಕದಲ್ಲಿ. ಪ್ರತಿಯೊಬ್ಬ ರೈತನು ಬಂದಿದ್ದು ನಾನು ಡಾಕ್ಯುಮೆಂಟ್ ಕೊಡ್ತಾವ್ ಇವಾಗ. ಅದು ಬಾಲಕೃಷ್ಣನ ಹೆಸರಲ್ಲಿ ಮಾಡ್ಕೊಂಡಿದ್ದು ನೀನು ಪ್ರಶ್ನೆ ಮಾಡು. ರೈತರ ಹೆಸರಲ್ಲಿ ಆಯ್ತಾ ಇರೋದು. ಈಗ ಸರ್ಕಾರಿ ಲೆಕ್ಕ ಅವ್ನು ಡಾಕ್ಯುಮೆಂಟೇಷನ್ ಮಾಡೋಕ್ಕೆ ಹೋದಾಗ ಇದು ಖಾಲಿ ಇತ್ತು. ಇವಾಗ ಅವ್ನು ಬರ್ತಾವನೆ, ಅಣ್ಣ ನಂದು 53ರಲ್ಲಿ ಮಂಜೂರಾಗದೆ, ನಂದು 50ರಲ್ಲಿ ಮಂಜೂರಾಗದೆ, ಹಿಂದೆ ಹಿಂಗೆ ಮಂಜೂರಾಗಿದೆ, ಇದನ್ನೆಲ್ಲ ನಮ್ಗೆ ರೆಕ್ಟಿಫೈ ಮಾಡಿ. ಅವೆಲ್ಲ ನಾವು ರೈತರಿಗೆ ಅನುಕೂಲ ಮಾಡ್ತಾ ಇರೋದು, ನಮಗಲ್ಲ. ನಮಗೇನಾರು ಅನುಕೂಲ ಮಾಡ್ಕೊಳ್ಳೋದು ಒಂದಿದ್ರೆ ತೋರಿಸ್ತೀವಿ, ಒಂದು ಕುಂಟೆ ಇದ್ರೆ ತೋರಿಸ್ತೀವಿ, ನಾವು ರಾಜಕಾರಣ ಮಾಡಲ್ಲ. ಆಮೇಲೆ ದಯಮಾಡಿ ನಾನು ನಿಮ್ಮ ಮುಖಾಂತರ ಕುಮಾರಸ್ವಾಮಿ ಅವ್ರಿಗೆ ಕೈ ಜೋಡಿಸಿ ಕೇಳ್ಕೊತೀನಿ, ಇಂಥ ಕ್ಷುಲ್ಲಕ ಹೇಳಿಕೆಗಳನ್ನು ಕೇಂದ್ರ ಮಂತ್ರಿ. ಆಡಳಿತ ಮತ್ತು ವಿಪಕ್ಷಗಳು ಕಾಂಗ್ರೆಸ್, BJP, JDS ಮೂವರು ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು 10 ನಿಮಿಷ ರೈತರಾಗ್ಬಿಡಿ. ಅಲ್ಲಿ ಬಿಡದಿಯಲ್ಲಿ ಬೆಳೆ ಬೆಳೆಯೋ ರೈತರಾಗ್ಬಿಡಿ. ಆವಾಗ ನಿಜವಾದಂತಹ ನೋವು ಸಂಕಟ ಅನ್ನೋದು ಅರ್ಥ ಆಗುತ್ತೆ ಅಂತ. ಇಲ್ಲ ಅಂದರೆ ನೀವು ಟೌನ್ಶಿಪ್ ಆದರೂ ಮಾಡ್ಕೊಳ್ಳಿ, ಅಥವಾ
ಅಲ್ಲಿ ರೈತರಿಗಾಗಿ ಭೂಮಿ ಆದರೂ ಬಿಡಿ ಯಾವ ಅರ್ಥ ಕೂಡ ಇರೋದಿಲ್ಲ. ಒಂದು ಕ್ಷಣ, ಒಂದೇ ಒಂದು 10 ನಿಮಿಷ ಸಾಕು, ನೀವು ರೈತರಾಗ್ಬಿಟ್ರೆ, ಆ ಭಾಗದ ರೈತರಾಗ್ಬಿಟ್ರೆ ಖಂಡಿತವಾಗ್ಲೂ ಅಲ್ಲಿನ ಪರಿಸ್ಥಿತಿ ಅನ್ನೋದು ಅರ್ಥ ಆಗುತ್ತೆ ಅಂತ. ಸೈಂಟಿಫಿಕಲಿ ನಾವು ಸ್ವಲ್ಪ ನೋಡೋದಾದರೆ ಹಲವಾರು ವಿಶ್ಲೇಷಣೆಗಳು ಬಂದಿದ್ದಾವೆ, ಪರಿಸರ ತಜ್ಞರು ಮಾತಾಡಿದ್ದಾರೆ. ಬೆಂಗಳೂರು ನೋಡಿ ಗಗನಚುಂಬಿ ಕಟ್ಟಡಗಳಿಂದ ತುಂಬಿಕೊಂಡು ಬಿಟ್ಟಿದೆ. ಈ ಬೆಂಗಳೂರು ಸುತ್ತಮುತ್ತ ಜಾಗ ಏನಿದೆ ಅದು ಹಸಿರಿಂದ ತುಂಬಿರಬೇಕು, ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬ್ಲಾಸ್ಟ್ ಆಗಿಬಿಡುತ್ತೆ, ವಾತಾವರಣದಲ್ಲಿ ವೈಪರೀತ್ಯ ಅನ್ನೋದು ಆಗ್ಬಿಡುತ್ತೆ. ಅದಾಗಬಾರ್ದು ಅನ್ನೋದಾದರೆ ಸುತ್ತಮುತ್ತ ಇರುವಂಥ ಹಸಿರನ್ನು ಕಾಪಾಡಬೇಕು. ಆ ಜವಾಬ್ದಾರಿ ಪ್ರತಿಯೊಬ್ಬ ಸಚಿವನಿಗಿರಬೇಕು, ಪ್ರತಿಯೊಬ್ಬ ನಾಗರಿಕನಿಗಿರಬೇಕು. ಈ ಆಯಾಮದಲ್ಲೂ ಕೂಡ ಡೀಟೇಲ್ ಆಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕುಮಾರ್ ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಕುಮಾರ್ ಅವರು ಇಷ್ಟು ತನಕ JDS ಮತ್ತು ಕಾಂಗ್ರೆಸ್ನ ನಾಯಕರು ಮಾತಾಡಿದ್ದನ್ನು ಅಬ್ಸರ್ವ್ ಮಾಡ್ತಾ ಇದೆ, BJPಯವರು ಮಾತಾಡ್ತಾ ಇದ್ರು. ಬಟ್ ಅವ್ರದ್ದು ಸ್ಟೇಟ್ಮೆಂಟ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಪ್ರತಿಷ್ಠೆಯಾಗಿ ತೊಗೊಂಡ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ರೈತರ ಹಿತ ಯಾರಿಗೂ ಕೂಡ ಬೇಕಾಗಿಲ್ಲ ಅಂತ. ಅದಕ್ಕೆ ನಾನು ಹೇಳಿದ್ದು ಒಂದು 10 ನಿಮಿಷ ಅಲ್ಲಿ ಬೆಳೆಯೋ ರೈತರಾಗ್ಬಿಟ್ರೆ ಖಂಡಿತ ಅಲ್ಲಿನ ನೋವು, ಸಂಕಟ ಎಲ್ಲ ಅರ್ಥ ಆಗ್ಬಿಡುತ್ತಾ ಅಂತ, ಏನಂತೀರಿ? ನೀವು ಹೇಳಿದ ಮಾತನ್ನು ನಾನು ಅಲ್ಗಳೆಯೋದಿಲ್ಲ. ಆದರೆ ಒಂದು ರಾಜ್ಯ, ಒಂದು ದೇಶ ಅಥವಾ ಪ್ರಪಂಚದಲ್ಲಿ ತಮ್ಮನ್ನು ತಾವು ಗುರುತಿಸ್ಕೋಬೇಕು ಅಂತಂದರೆ ಅಭಿವೃದ್ಧಿಯ ಪಥದತ್ತ ಕೂಡ ನಡಿಬೇಕಾಗತ್ತೆ. ಅಭಿವೃದ್ಧಿ ಪಥದತ್ತ ನಡೆಯುವಾಗ ನಾನು ಅಧಿಕಾರದಲ್ಲಿದ್ದಾಗ ಒಂದು ಸ್ಟ್ಯಾಂಡು, ಈ ಮತ್ತೊಬ್ಬರು ಅಧಿಕಾರದಲ್ಲಿದ್ದಾಗ ಮತ್ತೊಂದು ಸ್ಟ್ಯಾಂಡು ಅನ್ನೋದು ರಾಜಕಾರಣಿಗೆ ಸಲ್ಲದ ಮಾತುಗಳು ಅಂತ ನೀವೇ ಆಗಲೇ ಹೇಳಿದ್ದೀರಿ. ಯಾವಾಗಲೂ ಕೂಡ ಒಂದೇ ಥರ ಇರಬೇಕಾಗತ್ತೆ. ಅಲ್ಲಿಯ ಸ್ಥಳೀಯ ಜನರ ಅಭಿಪ್ರಾಯ ತಿಳ್ಕೊಬೇಕಾಗತ್ತೆ. ಅಲ್ಲಿ ಕೂತ್ಕೊಂಡು ರಾಜಕಾರಣ ಮಾಡೋದ್ರಿಂದ ಏನು ಕಷ್ಟ ಆಗುತ್ತೆ ನಿಮಗೆ, ಅರ್ಧ ಗಂಟೆ ಒಳಗಡೆ ಮುಗಿಸ್ಬೋದು ಇದನ್ನು ಪರಿಹಾರ ಅಂತ ತಾವು ಹೇಳ್ತಾ ಇದ್ದೀರಿ. ಖಂಡಿತ ನಾವು ಆ ಮಾತುಗಳಿಗೆ ವಿರೋಧಾಭಾಸ ಏನಿಲ್ಲ. ಆದರೆ ಕೆಲವೊಂದು ರಾಜಧಾನಿ ಬೆಂಗಳೂರು ಪಕ್ಕದಲ್ಲೇ ಅತಿ ದೂರದಲ್ಲಿರುವಂಥ ಒಂದು ಸ್ಥಳ ಬಿಡದಿ, ಅದು ಬಹಳ ಯುದ್ಧೋಪಾದಿಯಾಗಿ ಬೆಳೀತಾ ಇದೆ. ಅದು ಕೈಗಾರಿಕೆ ಆಗಿರ್ಬೋದು ಅಥವಾ ಉಳಿಕೆ ಆಗಿರೋ ಕೈಗಾರಿಕೆ ಅಥವಾ ವಸತಿ ಪ್ರದೇಶ ಹೊರತುಪಡಿಸಿ ಕೂಡ ಕೃಷಿ ಭೂಮಿಯಾಗಿ ಕೆಲವು ಜಾಗಗಳು ಉಳ್ಕೊಂಡಿರ್ಬೋದು. ಹೌದು, ಉಳ್ಕೋಬೇಕು ಕೂಡ. ನೀವು ಹೇಳ್ದಂಗೆ ಹಸಿರು ಪರಿಸರ ಇಲ್ಲ ಅಂತಂದರೆ ನಾವೆಲ್ಲ ಬದುಕನ್ನು ಸವಿಸೋದಕ್ಕೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಮತ್ತೊಂದು ಪರಿಸರದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ. ಅದೆಲ್ಲ ಒಪ್ಕೊಳ್ಳೋಣ. ಆದರೆ 2006ರಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಈಗ ಕೇಂದ್ರ ಸಚಿವರಾಗಿರುವಂಥ HD ಕುಮಾರಸ್ವಾಮಿಯವರು ತಾವು ಸಮ್ಮಿಶ್ರ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ BJPಯವರ ಜೊತೆ ಏನು ಬಿಡದಿ ಟೌನ್ಶಿಪ್ ಮಾಡ್ತೇನೆ ನಾನು, ಅಣತಿ ದೂರದಲ್ಲಿದೆ, ಬೆಂಗಳೂರಿನ ಅಣತಿ ದೂರದಲ್ಲಿದೆ ಅಂತ 20 ವರ್ಷದ ಹಿಂದೆ ಹೇಳಿದ ಮಾತು. ಕರೆಕ್ಟ್. ಈ 20 ವರ್ಷದಲ್ಲಿ ಅಲ್ಲಿಯ ಪರಿಸ್ಥಿತಿ ಹೋಗಿ ನೋಡಿದ್ರೆ ಕೆಲವು ರೈತರ ಬದುಕು ಶೋಚನೀಯ ಪರಿಸ್ಥಿತಿಯಲ್ಲಿದೆ, ಅಯೋಮಯ ಆಗಿದೆ. ಕೆಲವು ರೈತರು ಇತ್ತದರಿ ಅತ್ತ ಪುಲಿ ಅನ್ನಂಗೆ ಆಗೋಗಿದೆ. ಕಾರಣ ಏನು ಅಂತಂದರೆ, ಇವರು ನೋಟಿಫಿಕೇಶನ್ ಮಾಡಿಬಿಟ್ಟು ಯಾರ್ದಾರು ಪಾಣಿ ತೆಗೆದು ನೋಡಿದ್ರೆ ಪಾಣಿಯಲ್ಲಿ ಸರ್ಕಾರಿ ಅಂತ ಬಂದ್ಬಿಟ್ರೆ ಏನು ಮಾಡಬೇಕು ಅವರು ರೈತರು? ಓಕೆ, ಅವ್ರ ಪಾಣಿಲಿ ಹಂಗಿದ್ರೆ ಹಂಗೆ ಬಂದ್ಬಿಟ್ರೆ ಬಂದಿದೆಯಾ ನೋಟಿಫಿಕೇಶನ್ ಮಾಡಿದ್ಮೇಲೆ ಬಂದ್ಬಿಡ್ತದ ಅದು. ನೀವು ಸರ್ಕಾರ ಒಮ್ಮೆ ನಿರ್ಧಾರ ತೆಗೆದುಕೊಂಡು ಈ ಜಮೀನನ್ನು ಸರ್ಕಾರಿ ಯೋಜನೆಗಳಿಗೆ ಬಳಸ್ತೇವೆ ಅಂತಂದು ಬಂದಿದ ತಕ್ಷಣ ಯಾವ ಯೋಜನೆಗೆ ಬಳಸ್ತೀವಿ ಅಂತ ಪಾಣಿಗೆ ಬಂದ್ಬಿಡುತ್ತೆ. ಅದ್ರ ಜೊತೆಗೆ ರೆಡ್ ಝೋನ್ ಅಂತ ಹಾಕ್ಬಿಟ್ರೆ ಅವ್ರ ಅಪ್ರಾಣೆ ಸತಾಯ ಗತಾಯ ಅವ್ರು ಏನು ಮಾಡಿದ್ರು ಆ ಭೂಮಿಯಲ್ಲಿ ಸಾಯೋಂಗೂ ಇಲ್ಲ, ಬದುಕೋಂಗೂ ಇಲ್ಲ, ಆ ಪರಿಸ್ಥಿತಿ ಬಂದ್ಬಿಟ್ಬಿಡುತ್ತೆ. ಏನು ಮಾಡ್ಬೇಕು ಅವರು ರೆಡ್ ಝೋನಲ್ಲಿದ್ದರೆ? ರೆಡ್ ಝೋನಲ್ಲಿದ್ದರೆ ಈಗ ಸರ್ಕಾರ ಏನು ಹೇಳಿದೆ ಅದನ್ನು ನಡ್ಕೋಬೇಕಾಗತ್ತೆ. ಕೆಲವು ಸಂದರ್ಭದಲ್ಲಿ ಮಾರಾಟ ಮಾಡೋಂಗೂ ಇಲ್ಲ, ಕೈಗಾರಿಕೆಗೂ ಮಾಡಂಗಿಲ್ಲ, ಅಭಿವೃದ್ಧಿನೂ ಪಡಿಸಂಗಿಲ್ಲ. ಆಯಿತು, ಕೃಷಿ ಮಾಡ್ಬೋದಾ? ಕೃಷಿ ಮಾಡ್ಬೋದು. ಈಗ ಆಲ್ರೆಡಿ ಕೃಷಿ ಇದ್ದಾರೆ, ಮಾಡ್ಬೋದು, ತಪ್ಪೇನಿಲ್ಲ. ಅಷ್ಟು ಸಾಕು ನನಗೆ. ಅಲ್ಲ, ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಈಗ ನಾನು 4 ತೆಂಗಿನ ಮರ ಹಾಕೊಂಡಿದ್ದೆ ನಮ್ಮ ಮನೆ ಬಾಗಿಲಲ್ಲಿ, ಇದನ್ನು ನಾನು ಮಾರ್ಬಿಟ್ಟಿದ್ದೀನಿ ಅಂದರೆ ಅಲ್ಲಿ ಕಡ್ದಾಕ್ಬಿಡ್ಬೇಕು ಅಂತೇನಿಲ್ಲ. ಬಂದಿರೋರು ಉಳಿಸ್ಕೊಂಡು ಮತ್ತೆ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ಇದೆ. ನಾನು 20 ವರ್ಷದಿಂದ ನೀವು ರೆಡ್ ಝೋನ್ ಮಾಡಿಟ್ಟೋದ್ರಲ್ಲ, 20 ವರ್ಷದಿಂದ ರೈತರು ವಿಲುವಿಲ ಅಂತ ಒದ್ದಾಡ್ತಿದಾರಲ್ಲ ಆ ಭಾಗದ ಜನ. ಈ ಭೂಮಿ ಮಾರಿ ನನ್ನ ಮಗನ ವಿದ್ಯಾಭ್ಯಾಸ ಕಳಿಸ್ಬೇಕು, ಅಥವಾ ನನ್ನ ಮಗಳ ಮದುವೆ ಮಾಡಬೇಕು, ಅಥವಾ
ಮುಂಜಿ ಮಾಡಬೇಕು, ಮತ್ತೊಂದು ಮಾಡಬೇಕು, ಮಗದೊಂದು ಮಾಡಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿದ್ದಂಥ ರೈತರು, ಕೆಲವರು ಒಬ್ಬೊಬ್ಬರೇ ಮಕ್ಕಳಿದ್ದಂಥ ಮನೆಯ ರೈತರು ಓಕೆ ಈ ಥರದ ಕನಸುಗಳು ಕಟ್ಕೊಂಡು ಆರ್ಥಿಕವಾಗಿ ಅವ್ರು ಸಬಲರಲ್ಲದೆ ಇದ್ದ ಸಂದರ್ಭದಲ್ಲಿ ಇದನ್ನು ಏನಾದ್ರು ವಿಲೇವಾರಿ ಮಾಡಿ ನಾವು ನಮ್ಮ ಮಕ್ಕಳ ಬದುಕನ್ನು ಕಟ್ಟಬೇಕು ಮತ್ತು ನಾವು ಕೂಡ ಸಾಕು ಇಷ್ಟು ವರ್ಷಗಳಿಂದ ತೊಂದರೆಯಲ್ಲಿದ್ವಿ, ಈಗ ಸುಖ ಜೀವನ ನಡೆಸಬೇಕು ಅಂತ ಏನಾದ್ರು ಆಲೋಚನೆ ಮಾಡಿದರೆ ಅವ್ರಿಗೆ ಯಾವುದಕ್ಕೂ ಅವಕಾಶವೇ ಇಲ್ಲವೇ ಇಲ್ಲ. 20 ವರ್ಷದಿಂದ ವಿಲಿವಿಲಿ ಅಂತ ಒದ್ದಾಡ್ತಿದಾರಲ್ಲ, ಕುಮಾರಸ್ವಾಮಿಯವರ ಕನಸಿನ ಕೂಸು ಅದನ್ನ ನೀವು ಸಹಕಾರ ಮಾಡ್ತಾ ಇದ್ದೀರಿ. ಹೌದು, ಅವರೇ ಹಾಕಿದಂಥ ಶಂಕುಸ್ಥಾಪನೆ ಅಸ್ಥಿಭಾರ ಅದನ್ನ ನಾವು ಜನರಿಗೆ ಮುಟ್ಸೋ ಕೆಲಸ ಮಾಡ್ತಾ ಇದ್ದೇವೆ. ಆ ಮುಟ್ಸೋ ಕೆಲಸದ ಸಂದರ್ಭದಲ್ಲಿ ತಮ್ಮದೇನು ಮತ್ತೆ ಮತ್ತೆ ತಕರಾರು ಯಾಕೆ ಅಂತ ಅನ್ನೋದು ಜನಕ್ಕೆ ಗೊತ್ತಿದೆ. ತಮ್ಮ ತಕರಾರು, ತಮ್ಮ ಮಗ ತಾವು ಏನು ತಕರಾರು ತೆಗ್ದಿದ್ದೀರಿ, ಬರೀ ಬಿಡದಿ ಭಾಗದ ಇಷ್ಟು ಭಾಗಕ್ಕೆ ಮಾತ್ರ ನಿಮ್ಮ ತಕರಾರು. ಹೌದಾ? ಹಾಸನದಲ್ಲಿ ಹಾಕಿಲ್ಲ ಈ ತಕರಾರು. ಅದೇನೇನು ಅಂತ ಡೀಟೇಲ್ ಆಗಿ ನಿಮ್ಮ ಹತ್ರ ಮಾತಾಡೋಣ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂತಹ ಆತ್ಮಾನಂದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಆತ್ಮಾನಂದ್ ಅವರೇ. ರೈಟ್, ನಾಗೇಂದ್ರ ಅವರೇ ಹೇಳಿ, ಒಂದು 2 ಹೆಜ್ಜೆ ಬಿಡದಿ ರೈತರ ಹಿತ ಕಾಯೋದಕ್ಕೆ ಕುಮಾರಸ್ವಾಮಿಯವರು ವಿಧಾನಸೌಧಕ್ಕೆ ಹೋಗ್ತಾರಾ ಇಲ್ವಾ ಅನ್ನೋದು ಮೊದಲ ಪ್ರಶ್ನೆ. 2ನೇ ಪ್ರಶ್ನೆ, ಕುಮಾರ್ ಅವರು ಉಲ್ಲೇಖ ಮಾಡದಂಗೆ 20 ವರ್ಷಗಳಿಂದ ಬಿಡದಿ ರೈತರು ವಿಲವಿಲ ಅಂತ ಒದ್ದಾಡ್ತಿದ್ದಾರೆ, ಹೌದಾ? ನಿಮ್ಮ ಕೃಪಾ ಕಟಾಕ್ಷದಿಂದ ಹೌದಾ? ಮೊದಲನೇ ಪ್ರಶ್ನೆ, ಇವತ್ತು ಸಮಸ್ಯೆ ಇರೋದು ಈ ರೈತರ ಬೆನ್ನೆಲುಬಾಗಿರೋ ರಾಜ್ಯದ ದೇಶದ ಬೆನ್ನೆಲುಬಾಗಿರೋಂಥ ರೈತರದು ಸಮಸ್ಯೆ ಇರೋದು. ಈ ಸಮಸ್ಯೆ ಬೇಕಾಗಿರೋದು ಕುಮಾರಸ್ವಾಮಿ ಮನೆಯವ್ರಿಗೆ ಪರಿಹಾರ ಅಲ್ಲ, ಅವ್ರ ಮನೆಗೆ ಬೇಕಾಗಿಲ್ಲ ಪರಿಹಾರ, ಇದು ಅಲ್ಲಿನ ನೊಂದ ರೈತರಿಗೆ ಬೇಕಾಗಿರೋಂಥ ಪರಿಹಾರ. ಈ ಅರೆಬೆಂದ ಸರ್ಕಾರ ಅಂತ ಹೇಳ್ಬೋದು. ಯಾಕಂದರೆ ಅರೆಬೆಂದ ಸರ್ಕಾರ ಅಂದರೆ ಸರ್ಕಾರ ಬಂದು 3 ವರ್ಷ ಆಗಿದೆ, ಮುಖ್ಯಮಂತ್ರಿ ಚೇಂಜ್ ಆದರೂ ಸಚಿವರ ಸಂಪುಟ ಇನ್ನೂ ವಿಸ್ತರಣೆ ಮಾಡೋಕ್ಕಾದಂಥ ಅರೆಬೆಂದ ಸರ್ಕಾರ, ಅಲ್ಪಜ್ಞಾನದ ಮುಖ್ಯಮಂತ್ರಿ, ಪ್ರಬುದ್ಧತೆ ಇದ್ದಂಥ ಮುಖ್ಯಮಂತ್ರಿ ಇವತ್ತು ನಡ್ಕೊಂತ ಇರೋ ರೀತಿ ಇದೆಯಲ್ಲ, ಇದು ರೈತರಿಗೆ ಮರಣ ಶಾಸನ ಬರೆಯುವಂಥ ಒಂದು ರೀತಿ ನಿಯಮಗಳು. ಇವತ್ತು ಒಂದು ಚೆಕ್ ಕಳಿಸ್ಕೊಟ್ಟಿದ್ರು, ಯಾರಿಗೆ? ಶಾಸಕರ ಕೈಯಲ್ಲಿ ಕಟ್ಟಿದ್ರು. ಚೆಕ್ ತಗೊಂಡೋಗಿ ಶಾಸಕರು ಅಲ್ಲಿ ರೈತರು ಬಿಡಿ ರೈತರಿಗೆ ಕೊಟ್ಟರು. ಶಾಸಕರಿಗೆ ಯಾರು ರೈಸ್ ಕೊಟ್ಟರು ಚೆಕ್ ಕೊಡೋ ಅಂಥದ್ದು? ಒಂದು ಚೆಕ್ ಕೊಡಬೇಕಾದ್ರೆ ನಿಯಮಾನುಸಾರ ಇದೆ. SLO ಆಫೀಸರ್ ಇರ್ತಾರೆ, ಆಫೀಸರ್ ಹೋಗಿ ಆ ಚೆಕ್ನ ಕೊಡುವಂಥ ಒಂದು ಪದ್ಧತಿ ಸರ್ಕಾರದ ನಿಯಮಗಳು. ಈ ನಿಯಮನ ಉಲ್ಲಂಘನೆ ಮಾಡಿ ಒಬ್ಬ ಶಾಸಕ ರೈತರಿಗೆ ಚೆಕ್ ವಿತರಣೆ ಮಾಡ್ತಾರಂದರೆ ಇದು ಒಂದು ರಿಯಲ್ ಎಸ್ಟೇಟ್ ಮಾಫಿಯಾನಾ, ರಿಯಲ್ ಎಸ್ಟೇಟ್ ದಂಧೆನಾ, ರೈತರನ್ನ ಮೋಸ ಮಾಡ್ತಾ ಇರೋದಾ ಅನ್ನೋದು ಪ್ರಶ್ನೆ 100. ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರು ಕೂಡ ದೇಶದ ಮಂತ್ರಿಗಳು, ರಾಜ್ಯದ ಮಂತ್ರಿ ಅಲ್ಲ ದೇಶದ ಮಂತ್ರಿಗಳು, 31 ಸ್ಟೇಟಿಗೆ ಬೇಕಾದಂಥ ರಾಜ್ಯದ ದೇಶದ ಮಂತ್ರಿಗಳನ್ನ ಕರಿಬೇಕಾದ್ರೆ ಫಸ್ಟು ಒಂದು ಕಮ್ಯುನಿಕೇಷನ್ ಆಗಬೇಕು. ಯಾವ ಸಮಯದಲ್ಲಿ ನೀವು ಫ್ರೀ ಆಗಿರ್ತೀರಿ, ಯಾವ ಸಮಯದಲ್ಲಿ ನಾವು ಕರಿಬೇಕು ಅನ್ನೋದಿರಬೇಕು ಪರಿಜ್ಞಾನ. ನಾನೊಂದು ಡೇಟ್ ಫಿಕ್ಸ್ ಮಾಡಿದ್ದೀನಿ, ಜೂನ್ 26ನೇ ತಾರೀಕು ವಿಧಾನಸೌಧಕ್ಕೆ ಬಂದ್ಬಿಡಿ ಅಂದರೆ ನಾವೇನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೋಬೇಕಾ? ವಿಧಾನಸೌಧಕ್ಕೆ ಜನರ ಸಮಸ್ಯೆ ಇರೋದು ಬಿಡದಿಯಲ್ಲಿ, ಬೈರ್ಮಂಗಲದಲ್ಲಿ ಬಹಿರಂಗವಾಗಿ ಜನತಾದರ್ಶದಲ್ಲಿ, ಜನತಾ ಕೋರ್ಟ್ ಆಗಲಿ ಜನತಾ ದರ್ಶನ ಆಗಲಿ ಜನರ ಮುಂದೆ ಸಮಸ್ಯೆ ಬಗೆಹರಿಬೇಕು ಅಂತ ಕರೆದಿದ್ದೇ ತಪ್ಪ? ಆಮೇಲೆ ಕರೆದಿರೋದು ಇವ್ರ ಅನುಕೂಲಕ್ಕೆ ಕರಿಬೇಕಾ, ಇಲ್ಲದ ಒಂದು ದೇಶದ ಮಂತ್ರಿಗಳನ್ನ ಕರಿಬೇಕಾದಾಗ ಅವರು ಒಂದು ಸಲಹೆ ತಗೋಬೇಕಾ? ಏನು ಹೇಳಿದ್ರು ದೇಶದ ಮಂತ್ರಿಗಳೇನು ಹೇಳಿದ್ರು, ಭಾರತ ದೇಶದ ಮಂತ್ರಿಗಳೇನು ಹೇಳಿದ್ರು? ನನಗೆ 26ನೇ ತಾರೀಕು ನನ್ನ ಶೆಡ್ಯೂಲ್ಸ್ ಹಿಂದೆ ಒಂದು ವಾರದಿಂದನೇ ಎಲ್ಲ ಫಿಕ್ಸ್ ಆಗೋಗಿದೆ. KR ನಗರ, ಕುಣಿಗಲ್ಲು, ಶ್ರೀರಂಗಪಟ್ಟಣ ಈ ರೀತಿ ಅದೆಲ್ಲ ಫಿಕ್ಸ್ ಆಗಿದೆ. ನೀವು 27ನೇ ತಾರೀಕು ಇಟ್ಕೊಳ್ಳಿ, 27ನೇ ತಾರೀಕು ನಾನು ಬರೋಕ್ಕೆ ರೆಡಿ ಇದ್ದೀನಿ. ಸಮಸ್ಯೆ ಹೇಳಿದ್ದು ಅಲ್ಲೇ ಬನ್ನಿ. ಇವತ್ತು ನಿಮಗೆ ಓಟ್ ಹಾಕ್ಬೇಕಾದ್ರೆ ರೈತರ ಮನೆ ಬಾಗಿಲು ಬೇಕು, ಅವ್ರ ಪಾದ ಬೇಕು, ಅವರೇ ದೇವರು, ಮತದಾರೇ ದೇವ್ರುಗಳು. ಇವತ್ತು ಅವ್ರ ಸಮಸ್ಯೆ ಬಗೆಹರಿಸಕ್ಕೆ ವಿಧಾನಸೌಧದಲ್ಲಿ ಕೂತ್ಕೊಂಡು ಸಮಸ್ಯೆ ಬಗೆಹರಿಸಿದ್ರೆ ವಿಧಾನಸೌಧ ಯಾರ್ದು? ಅದೇ ಬಿಡದಿ ಅವ್ರದ್ದು. ಅದೇನು ಮೇಡಮ್ ಇವತ್ತು ಶಿವಕುಮಾರ್ ಆಯ್ತು ಮೇಡಮ್, ಇವತ್ತು ನಾವು ಕೇಳ್ತಿರೋ ಪ್ರಶ್ನೆನು ಇವತ್ತು 9,600 ಎಕರೆ ಲ್ಯಾಂಡ್ ಅಲ್ಲಿರೋಂಥ ರೈತರಿಗೆ 8,600 ಎಕರೆ ಸಣ್ಣ ಹಿಡುವಳಿ ರೈತರು ಇರೋದಲ್ಲಿ. ಸಣ್ಣ ಹಿಡುವಳಿ ರೈತರು ಅಂದ್ರೆ ಏನು? 3 ಕುಂಟೆ, 5 ಕುಂಟೆ, 4 ಕುಂಟೆ, 10 ಕುಂಟೆ ಇರೋವಂಥ ರೈತರುಗಳು. ಇವತ್ತು ಅಂಥ ರೈತರದು ನೀವು ಒಂದು ಎಕರೆಗೆ 2 ಕೋಟಿ 14 ಲಕ್ಷದಿಂದ 2.5 ಕೋಟಿ ಕೊಡ್ತೀವಿ ಅಂತ ಆಫರ್ ಕೊಡ್ತಾ ಇದ್ರಲ್ಲ, 5 ಕುಂಟೆಯವ್ರಿಗೆ ಎಷ್ಟು ಲಕ್ಷ ಸಿಗುತ್ತೆ, ಎಷ್ಟು ಕೋಟಿ ಬರುತ್ತೆ? ಆ ಬರೋ ಅಂಥ ಕೋಟಿ ಲಕ್ಷಗಳು ಅವ್ರ ಮನೇಲಿ 5-6 ಜನ ಇರ್ತಾರೆ, ಗಂಡು ಮಕ್ಳು ಹೆಣ್ಮಕ್ಳಲ್ಲ. ಇವಾಗ ಒಂದು 5 ಕುಂಟೆಗೆ ಅಮ್ಮಮ್ಮ ಅಂದ್ರೆ ಒಂದು 20 ಲಕ್ಷ ಬರ್ಬೋದಾ? ಒಂದು 20 ಲಕ್ಷದಲ್ಲಿ 6 ಜನ ಫ್ಯಾಮಿಲಿಯವರು ಹೆಂಗ್ ತಗೊಂತಾರೆ? ಒಂದು ಪ್ರಶ್ನೆ ಮೇಡಮ್. ಇನ್ನೂ ಒಂದು 2 ಪ್ರಶ್ನೆ
ನಮ್ದು ಏನಂತಂದರೆ GDBಗೆ ಏನು ಅನುಭವ ಇದೆ ಟೌನ್ಶಿಪ್ ಮಾಡಿ GBDಗೆ ಏನು GBD ಅಂತ ಮಾಡಿದಾರಲ್ಲ ಇವರು, ಎಷ್ಟು ಇವರು ಟೌನ್ಶಿಪ್ಗಳು ಮಾಡಿದ್ದಾರೆ. ಆಮೇಲೆ KDBಯಿಂದ ನಡಿಬೇಕಾದಂಥ ಒಂದು ಫಾರ್ಮುಲಾನ KDBಯಿಂದ ಯಾಕೆ ಮಾಡಲಿಲ್ಲ ಲ್ಯಾಂಡ್ ಅಕ್ವಿಸಿಷನು? ಇವತ್ತು ರಾಜ್ಯದಲ್ಲಿ 1,55,000 ಎಕರೆ KDB ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. 41,000 ಎಕರೆ ಮಾತ್ರ ಅಲರ್ಟ್ ಆಗಿದೆ. 1,00,000 ಚಿಲ್ಲರೆ ಎಕರೆ ಅಲರ್ಟ್ ಆಗಿಲ್ಲ ಇವತ್ತು ರಾಜ್ಯದಲ್ಲಿ. ಮತ್ತೆ ಇಲ್ಲಿ ಬೇಕಾಗಿರೋದು 518 ರೈತರಲ್ಲಿ 465 ರೈತರು ವಕಾಲತ್ ಹಾಕಿದ್ದಾರೆ ಕೋರ್ಟ್ಗೆ ಬೇಡ ಅಂತೇಳಿ. ಆಯ್ತು, ಅಲ್ಲಿಗೆ ಬರ್ತೀನಿ. ಆ ಡಿಜಿಟಿಗೆ ನಾನು ಬರ್ತೀನಿ. ಆತ್ಮಾನಂದವ್ರು ಮಾತಾಡಬೇಕು. ರಾಜ್ಯದಲ್ಲಿ ಪ್ರತಿಪಕ್ಷವಾಗಿ BJP ಏನಾದರೂ ಇದೆಯಾ? ಬಿಡದಿ ರೈತರ ನೋವು ನಿಮಗೆ ಕಾಣಿಸ್ತಿದ್ಯಾ, ಕೇಳಿಸ್ತಾ ಇದೆಯಾ? ಈಗಾಗಲೇ ಈ ಪ್ರಶ್ನೆಗಳನ್ನು ಪದೇ ಪದೇ ಕೇಳ್ತೀರಿ, ನಾನು ಪದೇ ಪದೇ ಉತ್ತರ ಕೊಟ್ಟಿದ್ದೀನಿ. ಸಮರ್ಥವಾದಂಥ ವಿರೋಧ ಪಕ್ಷ ರಾಜ್ಯದಲ್ಲಿದೆ. ಈ ಸರ್ಕಾರದ ಎಲ್ಲ ನ್ಯೂನತೆಗಳನ್ನು ನಾವು ಜನಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ, 5 ಗ್ಯಾರಂಟಿ ಕೊಟ್ಟಂಥ ಸರ್ಕಾರ ಈ ಭೂಮಿ ಕಸ್ಕೊಳ್ಳುವಂಥ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಖಂಡಿತವಾಗ್ಲೂ DK ಶಿವಕುಮಾರ್ ಅವರು ಒಂದು ಬಾರಿ ಹೇಳಿದ್ರಲ್ಲ, ಒದ್ದಿ ಕಿತ್ಕೊಳ್ತೀನಿ ಸರ್ಕಾರವನ್ನ, ಅದು ಗೊತ್ತಿದೆ ಅಂತ. ಈಗ ಒದ್ದಿ ರೈತರು ಭೂಮಿ ಕಿತ್ಕೊಳ್ಳೋದು ಗೊತ್ತಿದೆ ಅನ್ನುವಂಥದ್ದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈಗ GBAನ ತಗೊಂಡೋಗಿ ಬೆಂಗಳೂರು ರಾಮನಗರದವ್ರಿಗೂ ಏನು ಬೆಂಗಳೂರು ದಕ್ಷಿಣನ ತಂದಾಕಿದ್ರು, ಅವಾಗಲೇ ಅದು ಗೊತ್ತಿತ್ತು. ಅವರೇ ಉಲ್ಲೇಖ ಮಾಡಿದ್ರು, ನಿಮ್ಮ ಭೂಮಿಗೆಲ್ಲ ಚಿನ್ನದ ಬೆಲೆ ಬರುತ್ತೆ, ಯಾರು ಮಾರಕ್ ಹೋಗ್ಬೇಡಿ ಅಂತ. ಅವಾಗ್ಲೇ ಪ್ರತಿಪಕ್ಷವಾಗಿ BJP ಎಚ್ಚೆತ್ಕೊಂಡಿದ್ರೆ, ಹೋರಾಟ ಮಾಡಿದಿದ್ರೆ ಬೇಡ GBA ಬೇಡ ಅಲ್ಲಿವರೆಗೂ ಅಂತ ಹೇಳಿದ್ದೆ ನಾವು. ರಾಮನಗರವನ್ನ ನೀವ್ಯಾಕೆ ರಾಮನಗರ ಅನ್ನೋದೇ ಇರ್ಲಿ ಬಿಡಿ, GBAನ ಅಲ್ಲಿಗೆ ತಗೊಂಡೋಗಿ ಹೆಸರು ಮಾಡಿ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಇಲ್ಲಿ ಆಗ್ಬೇಕಾದಂತ ಕೆಲಸಗಳು ಏನು, ಈ ಕೆಂಪೇಗೌಡ ಇದೆ, ಬನಶಂಕರಿ 6ನೇ ಸ್ಟೇಜ್ ಇನ್ನೂ ಅಭಿವೃದ್ಧಿ ಮಾಡ್ಲಿಲ್ಲ. ಮತ್ತೆ KDB ಯಾರು ಮಾಡ್ಬೇಕಾಗಿದ್ದನ್ನ ನೀವು ಸರ್ಕಾರ ಯಾಕೆ ಮಾಡಕ್ ಹೋಗಿದ್ದೀರಿ? ಲೆವೆಟ್ನ ಯಾರು ಮಾಡ್ಬೇಕಾಗಿತ್ತು? ಈ ಚೆಕ್ ಎಲ್ಲಿಂದ ಹಣ ಕೊಟ್ಟಿದ್ದೀರಿ? ಇದ್ಯಾವುದು ಗೊತ್ತಿಲ್ಲ. ಏಕಾಏಕಿ ಸರ್ಕಾರ ಭೂಮಿಯನ್ನ ರೈತರಿಂದ ಕಸ್ಕೊಳ್ಳೋದ್ ನೋಡ್ತಾ ಇದೆ. ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಇವತ್ತು ಎಲ್ಲ ಸಂಘಟನೆಗಳು ಇಳಿದಿದೆ. ನಮ್ಮ ಮಿತ್ರ ಪಕ್ಷ ಆದಂತ JDS ನ ನಾಯಕರು ಅಲ್ಲಿದ್ದಾರೆ, ಸತತವಾಗಿ ಹೋರಾಟ ಕೊಡ್ತಾ ಇದ್ದಾರೆ. ನಾವು ಅವ್ರ ಬೆಂಬಲವಾಗಿ ನಿಂತೇ ಇದ್ದೀವಿ. ಅದ್ರ ಪ್ರಶ್ನೆ ನಾವು ಅವರು ಅನ್ನೋದೇನಿಲ್ಲ. ನಾವು ಸದಾ ಸಿದ್ಧರಿದ್ದೀವಿ. ಈ ಹೋರಾಟವನ್ನ ಒಂದು ತಾತ್ವಿಕ ಹಂತಕ್ಕೆ ತಗೊಂಡೋಗೇ ಹೋಗ್ತೀವಿ, ರೈತರಿಗೆ ನ್ಯಾಯ ಕೊಡಿಸ್ತೀವಿ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಆದ್ರೆ ಏನಾಗಿದೆ, ರೈತರು ಭೂಮಿಯನ್ನ ಕಸ್ಕೊಳ್ಳಕ್ಕೆ DK ಶಿವಕುಮಾರ್ ತಾನು ಏನ್ ಮುಖ್ಯಮಂತ್ರಿ ಆಗಿದ್ದೇ ತಡ. ಈ ವಿಷಯಕ್ಕೆ ಅನೇಕ ಜ್ವಲಂತ ಸಮಸ್ಯೆಗಳಿದೆ ಇವತ್ತು ರಾಜ್ಯದಲ್ಲಿ. ಅವನ್ನೆಲ್ಲ ಬಿಟ್ಟು ಇವ್ರಿಗೆ ಕುರ್ಚಿ ಕುತ್ಕೊಂಡ ದಿನದಿಂದನೇ ಬಿಡದಿ ರೈತರ ಜಮೀನನ್ನ ಕಸ್ಕೊಳ್ಳೋದೇ ಕೆಲಸ ಆಗ್ಬಿಟ್ಟಿದೆ. ಎಷ್ಟೊತ್ತಿಗೆ ನಾನು ಹ್ಯಾಂಡ್ ಓವರ್ ಮಾಡ್ಕೋಬೇಕು ಅನ್ನೋದೇ. ಆ ರೈತರು ಇವತ್ತು ಬೈತಾ ಇದ್ದಾರೆ, ಉಗಿತಾ ಇದ್ದಾರೆ. ಯಾರವನು, ಯಾವ ಬಂಡೆ, ಯಾರು ಇಲ್ಲ, ನಮ್ಗೆ ಗೊತ್ತೇ ಇಲ್ಲ, ಬರ್ಲಿ ನಮ್ಮ ಹತ್ರಕ್ಕೆ ಅಂತ ಇದ್ದಾರೆ. ಜನ ಕೇಳ್ತಾ ಇದ್ದಾರೆ, ನೀವ್ ಹತ್ರಕ್ಕೆ ಬನ್ನಿ ಅಂತ. ಕುಮಾರಸ್ವಾಮಿನ ಯಾಕೆ ವಿಧಾನಸೌಧಕ್ಕೆ ಕರಿಬೇಕಾಗಿತ್ತು DK ಶಿವಕುಮಾರ್ ಅವರು? ಜನದ ಹತ್ರ, ಅದೇ ಜಿಲ್ಲೆಯವರು ಹೋಗ್ಲಿ, ರೈತರ ಹತ್ರ ಅಲ್ಲೇ ಆಗ್ಲಿ, ಅಲ್ಲೇ ಪಂಚಾಯತಿ ಆಗ್ಲಿ, ಕುಮಾರಸ್ವಾಮಿನೇ ಬೇಡ ರೀ. ನೀವು ಆ ರೈತರಿಗೆ ಮೊದಲು ಉತ್ತರ ಕೊಡಿ. ಅಲ್ಲಿ ರೈತರಿಗೆ ಕುಮಾರಸ್ವಾಮಿ ಯಾಕೆ ನಿಮಗೆ? ಕುಮಾರಸ್ವಾಮಿ ಅವರು ಇಡೀ ದೇಶವನ್ನು ನೋಡುವಂತ ಪ್ರತಿನಿಧಿ, ಆ ಕೈಗಾರಿಕಾ ಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಇದೆ, ಅವರು ಕೂಡ ಜನಕ್ಕೆ ಧ್ವನಿಯಾಗಿ ನಿಂತಿದ್ದಾರೆ. ಅದನ್ನ ಮಾಡ್ದೇನೆ ಇವತ್ತು ಪಂಥ ಆಹ್ವಾನ ಸಾತ್ನೂರಲ್ಲೂ ನೋಡಿದೀವಿ ನಾವು. ಇವರಿಬ್ಬರನ್ನ ಕುಮಾರಸ್ವಾಮಿ ಅವ್ರನ್ನ ಆಹ್ವಾನ ಕೊಟ್ಟಿದ್ದನ್ನ ನಾವು ನೋಡಿದೀವಿ, ಜನತೆ ನೋಡಿದೆ. ಇದನ್ನ ರೈತರು ಕಷ್ಟ. ಇವತ್ತು ನಮ್ಮ ಭೂಮಿ ಹೋಗ್ತಾ ಇದೆ. ಏನೋ ಸಣ್ಣ ಪುಟ್ಟ ತರಕಾರಿ ಬೆಳೆಯುವಂತ ಏನಾರು ನಗರ ಇದ್ರೆ, ಹೂವು ಮಾರ್ಕೆಟ್ಗೆ ಹೂವು ಬರೋದಿದ್ರೆ ಅದು ರಾಮನಗರ. ಸಣ್ಣ ಕೃಷಿ ಮಾಡ್ಕೊಳ್ತಾರವರು. ಈಗಾಗಲೇ ಆರೋಹಳ್ಳಿ ಏನೋ ಕೈಗಾರಿಕಾ ಕೇಂದ್ರದಲ್ಲಿ ಎಷ್ಟು ಜನಕ್ಕೆ ಸೈಟ್ ಕೊಟ್ಟಿದ್ದೀರಿ ನೀವು? ಎಷ್ಟು ಜನಕ್ಕೆ ಉದ್ಯಮಿಗಳಿಗೆ ನೀವು ಜಾಗ ಕೊಟ್ಟಿದ್ದೀರಿ? ಅಲ್ಲಿನ ಸಮಸ್ಯೆನೇ ಜ್ವಲಂತವಾಗಿ ಇನ್ನ ದೊಡ್ಡ ಹೆಗಣ ಬಿದ್ದಿದೆ. ಅಲ್ಲೇ ಕೆಲವ್ರಿಗೆ ಇನ್ನ ರೈತರಿಗೆ ಕೊಡ್ಬೇಕಾದಂತ ಜಮೀನ್ ಕೊಟ್ಟಿಲ್ಲ, ಮತ್ತೆ ಸರ್ಕಾರಿ ಉದ್ಯೋಗ ಕೊಟ್ಟಿಲ್ಲ. ಕೆಲವ್ರಿಗೆ ಕೊಡ್ತೀವಿ ಅಂತ ಹೇಳಿದ್ರಿ, ಆ ಫ್ಯಾಕ್ಟರಿಗಳಲ್ಲಿ ಕೆಲಸ ಕೊಡ್ತೀವಿ ಅಂತಿದ್ರಿ, ಟೊಯೋಟಾದವ್ರಿಗೆ ಅಲ್ಲಿಂದ ಓಡಿಸುವಂತ ಕೆಲಸ ಮಾಡ್ತಾ ಇದ್ರಿ. ಇಷ್ಟೆಲ್ಲ ಇದ್ರು ಕುಮಾರಸ್ವಾಮಿ ಅವ್ರನ್ನ ನೀನು ವಿಧಾನಸೌಧಕ್ಕೆ ಬರ್ರಿ. ನೀವು ವಿಧಾನಸೌಧ ಏನ್ DK ಶಿವಕುಮಾರ್ ಅಲ್ಲ ರೀ, ಈ ರಾಜ್ಯದ ಜನತೆದು. ಹಾಗಾಗಿ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿಗೆ ಕರಿತೀರಾ? ನೀವು ಅಷ್ಟು ತಾಕತ್ತು, ನಿಮ್ಗೆ ವಿಶ್ವಾಸ ಇದ್ರೆ ರೈತರ ಜನ ಆರಿಸಿ ನಿಮ್ಗೆ ಮುಖ್ಯಮಂತ್ರಿ ಮಾಡಿದಾರಲ್ಲ, ಹೋಗಿ ಬಿಡಿ. ಒಂದೆರಡು ಹೆಜ್ಜೆ ಹೋಗಿ ಬರ್ತಾರೆ. ಗಾಟ್ ಇಟ್. ಕುಮಾರ್ ಅವರೇ, ನೀವು ಹೇಳಿ, 400ಕ್ಕೂ ಹೆಚ್ಚು ರೈತರು ನ್ಯಾಯಾಲಯದ ಮೊರೆ ಹೋಗ್ತಾರೆ ಅನ್ನೋದಾದ್ರೆ, ನನ್ನ ಪ್ರಕಾರ ಒಂದೇ ಒಂದು ಗುಂಟೆ ಜಮೀನಿಗೂ ವಿರೋಧ ಇತ್ತು ಅಂತ ಹೇಳಿದ್ರು ಅದನ್ನು ಅಕ್ಸೆಪ್ಟ್ ಮಾಡಲೇಬಾರ್ದು. ಯಾಕಂದರೆ
ಕೃಷಿಯ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ, ರಾಜ್ಯದ ಹಿತದೃಷ್ಟಿಯಿಂದ. ಆದರೂ ಕೂಡ ಮೂಮೆಂಟ್ಸ್ ಸ್ಟಾರ್ಟ್ ಆಗಿದೆ. ಕಾಂಗ್ರೆಸ್ ಟೌನ್ಶಿಪ್ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡಿದೆ ಅನ್ನೋದಾದರೆ ಬಹಳ ವಿರೋಧ ಇದೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಅಟ್ ದ ಸೇಮ್ ಟೈಮ್ ಟೌನ್ಶಿಪ್ ಮಾಡೋಕ್ಕೆ ಬರೀ ಬಿಡದಿ, ದೊಡ್ಡಬಳ್ಳಾಪುರ ಈ ಥರ ಝೋನ್ಗಳೇ ಕಾಣುತ್ತೆ. ಬೆಂಗಳೂರು ಸುತ್ತಮುತ್ತ ನಿಮ್ಗೆ ರಾಯಚೂರು, ಯಾದಗಿರಿ, ವಿಜಯಪುರ ಈ ಭಾಗಗಳು ಕಾಣಿಸಲ್ವ? ಆ ಭಾಗದ ಜನ ಹಿಂಗೆ ಹಿಸ್ಕೊಂತಿದ್ರೆ, ಅಯ್ಯೋ ನಮ್ಮ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ, ಯಾವ ಮುಖ್ಯಮಂತ್ರಿ ಬಂದ್ರು ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿ ನಾವು ಯಾವಾಗಪ್ಪ ನೋಡೋದು, ಕೇವಲ ಬೆಂಗಳೂರು ಮುಖ್ಯಮಂತ್ರಿಗಳಾಗ್ಬಿಡ್ತಾರಲ್ಲ ಇವರೆಲ್ಲ ಅನ್ನೋ ಬೇಸರ ಇದೆ. 1996 ಒಂದು ಘಟನೆ ನಾನು ನಿಮ್ಗೆ ನೆನಪು ಮಾಡಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ. ನೈಸ್ ಅನ್ನೋ ಒಂದು ಸಂಸ್ಥೆಗೆ ನಮ್ಮ ದೇಶದಲ್ಲಿ ಮಾಜಿ ಪ್ರಧಾನಿಗಳಾಗಿದ್ದಂಥ HD ದೇವೇಗೌಡರು 10 ರೂಪಾಯಿಗೆ 1 ಎಕರೆ ಜಮೀನನ್ನು ಕೊಟ್ಟರು. ಯಾರು ರೈತರು ಜಮೀನು ಕಿತ್ಕೊಟ್ರು? ಯಾವ ರೈತರು ಜಮೀನು ಕಿತ್ಕೊಟ್ರು? ಅವಾಗ ಅವ್ರು ಹೀರೋ. ಇವ್ರಿಗೆ ಒಳ್ಳೆ ಕೆಲಸ ಅವ್ರು ಮಾಡಿದ್ರೆ ಮಾತ್ರ ಒಳ್ಳೇದು, ಬೇರೆಯವ್ರು ಮಾಡಿದ್ರೆ ಕೆಟ್ಟದ್ದು. ತಾವೇ ಹಾಕಿದ್ದು ಅಸ್ಥಿಭಾರನ ನಾವು ಅದನ್ನು ಪರಿಪೂರ್ಣ ಮಾಡ್ತೀವಪ್ಪ ಅಂತ ಹೇಳಿದ್ರೆ ತಪ್ಪು. ನೀವು ಹೇಳಿದ್ದು 40% ಕೊಡ್ತೀವಿ ಅಂತ, ನಾವು ಕೊಡ್ತಿದ್ದೇವೆ 50%. ಆಯಿತು, ಇವ್ರು ಫಿಕ್ಸ್ ಮಾಡಿದ್ದು 50 ರಿಂದ 80 ಲಕ್ಷ, ನಾವು ಫಿಕ್ಸ್ ಮಾಡಿರೋದು 2.5 ಕೋಟಿ. ಬೇಡ ಅಂತಂದರೆ ಅಭಿವೃದ್ಧಿ ಪಡಿಸಿರೋ ಜಮೀನು ಕೊಡ್ತೇವೆ ಅಂತ ಹೇಳಿದ್ದೇವೆ. ಆ ಟೌನ್ಗಳು ಏನು ಟೌನ್ಶಿಪ್ಪಲ್ಲಿ ಯಾವ ಬಡಾವಣೆಗಳಿದೆ ನಿಮ್ಮ ಹೆಸರು ಇಡ್ತೇವೆ ಅಂತ ಹೇಳಿದ್ದೀವಿ. ಈಗೇನು ಇವರು ಬೈರ್ಮಂಗಲ ಜಾಗಕ್ಕೆ ಬರಕ್ಕೆ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲ, ಮೊದಲು ನೈಸ್ ಕಂಪನಿದು ಇವರು ಪಾಪದ ಕೂಸು, ಇವತ್ತು ರೈತರು ಅಳ್ತಾ ಇದ್ದಾರೆ, ಅದ್ರ ಬಗ್ಗೆ ಒಂದು ಶಬ್ದ ಇಲ್ಲ. UR ಅನಂತಮೂರ್ತಿ ಅವರು ಕರ್ಕೊಂಡೋಗಿ ಕೇಸ್ ಹಾಕ್ಸಿದ್ರಿ, ಏನಾಯ್ತದೋ? ಯಾರ ಹಿತಾಸಕ್ತಿಗೋಸ್ಕರ ಕೇಸ್ ಹಾಕ್ಸಿದ್ರಿ ಅವ್ರ ಕೈಲಿ? ಈಗ ಅವ್ರು ದಿವಂಗತರಾಗಿದ್ದಾರೆ, ಆಯ್ತಾ? ನಿಮ್ದೇನಲ್ಲಿ ವ್ಯವಹಾರ ಅದು ಮಾತ್ರ ಒಳ್ಳೇದು, ಇದ್ಯಾವ್ದಾದ್ರು ಮಾಡಿದ್ರೆ ಕೆಟ್ಟದ್ದು. ಗುಜರಾತಲ್ಲಿ ಟೌನ್ಶಿಪ್ಗಳು ಎಷ್ಟು ಮಾಡಿದ್ರಿ? ಯಾರ್ದು ಜಾಗದಲ್ಲಿ ಮಾಡಿದ್ರಿ? ಆಗಿದ್ರೆ ಯಾರ ಜಾಗದಲ್ಲಿ ಮಾಡಿದ್ರಿ? ಗುಜರಾತ್ ಜಾಸ್ತಿ ಮಾತಾಡೇ ಇಲ್ಲ ನಾನು, ಮಧ್ಯದಲ್ಲಿ ಮಾತನಾಡಿಲ್ಲ, ಮಾತನಾಡ್ಕೊಡ್ದು ಬಿಡಿ, ಆಮೇಲೆ ಮಾತಾಡೋಣ. ಆಮೇಲೆ ಗುಜರಾತ್ ಅಲ್ಲ, ಇಡೀ ರಾಜ್ಯದ ಅಭಿವೃದ್ಧಿಯಲ್ಲಿ ಟೌನ್ಶಿಪ್ಗಳು ಆಗ್ತಾ ಇದೆ, ನಮಗೂ ಗೊತ್ತಿದೆ. ಎಲ್ಲ ಆಗ್ತಾ ಇದೆ, ಬೆಂಗಳೂರಿನ ರಾಜಧಾನಿ ಅಕ್ಕಪಕ್ಕದಲ್ಲಿ ಆಗ್ತಾ ಇದೆ. ಅವ್ರನ್ನೇ ಮಾತಾಡಿಸಿ, ಆಂಧ್ರದಲ್ಲಿ ಇವತ್ತು ಅಮರಾವತಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ, ತಿಳ್ಕೊಬೇಕದನ್ನ. ಆಯ್ತು, ಮಾತಾಡ್ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ಸೂಕ್ಷ್ಮ ವಿಚಾರ. ಬಿಡದಿ ರೈತರ ಹಿತದೃಷ್ಟಿಯಿಂದ ಮಾತಾಡ್ತೀರಿ. ಆತ್ಮಾನಂದವ್ರೆ, ಸರ್ಕಾರ ಹಸುರು ಶಾಲೆ ಸರ್ಕಾರ ಏಕಾಏಕಿ ರೆಡ್ ಝೋನ್ ಅಂತ ಬಂದ್ಬಿಡುತ್ತೆ. ಇವ್ರ ಸರ್ಕಾರದಲ್ಲಿ ಏನ್ ಗೊತ್ತೇನ್ರಿ, ಬಂತಲ್ಲ ಒಕ್ಕಡ್ ಕತೆ ಇವ್ರು ಹೇಳ್ತಾ ಇರೋದು, ಒಕ್ಕಂತ ಎಲ್ಲಾ ರೈತರದ್ದು ಬಂತಲ್ಲ, ಹೆಂಗ್ರೆ ಬಂದ್ಬಿಡುತ್ತೆ. ಅದ್ ಮಾತಾಡಿರಂತೆ. ಒಂದ್ ನಿಮಿಷ ಕಂಟಿನ್ಯೂ ಮಾಡಿ. ಆಯ್ತು ಮೇಡಮ್, ಅವ್ರ ಮಧ್ಯದಲ್ಲಿ ಮತ್ತೆ ಮಾತಾಡಿದ್ರೆ ಡಿಬೇಟ್ ಇಂದ ಹೊರಗೆ ಹೋಗ್ತಾರೆ. ಆಯ್ತು, ಅಲ್ಲ ನೀವು ಸರಿಯಾಗಿ ಬಿಡ್ರಿ, ಆಯ್ತು ಆಯ್ತು ಬಿಡ್ರಿ, ಆಯ್ತು ಬಿಡ್ರಿ. ದೇಶದಲ್ಲಿ ಏನೇನು ಮಾಡ್ತಿದ್ದೀರಿ ನೀವು ಅಂದ್ಬಿಟ್ಟು. ಗುಜರಾತ್ ಬಗ್ಗೆ ಮಾತಾಡಿ ಮೇಡಮ್, 1 ರೂಪಾಯಿಗೆ 1000 ಎಕರೆ ಜಮೀನನ್ನ ಸಾಧ್ಯನೇ ಇಲ್ಲ. ಫಲವತ್ತಾದ 1 ರೂಪಾಯಿಗೆ ಜಮೀನನ್ನ ಕೊಟ್ಟಿರೋದೇ ಆದ್ರೆ ದಾಖಲೆ ಇಟ್ಟು ಮಾತಾಡಿ. ಆಯ್ತು, ಡನ್. ಆಮೇಲೆ ಇಡೀ ದೇಶ ತುಂಬಾ ಚರ್ಚೆ ಆಗಿದೆ ಅದು. ಇವರು ಚರ್ಚೆ ಬೇಡ ಮೇಡಮ್, ದಾಖಲೆ ಇಟ್ಟು ಮಾತಾಡಿ, ದಾಖಲೆ ಇಟ್ಟು ಮಾತಾಡ್ಲಿ, ದಾಖಲೆ ತೋರಿಸಿ. ಏನಿದ್ರು ಇವತ್ತು ಬೆಳ್ಳಿನ ತುದಿಯಲ್ಲಿ ಇದೆ, ದಾಖಲೆ ತೋರಿಸಿ. ಆಯ್ತು ಮೇಡಮ್, ನಾನು ದಾಖಲೆ ತೋರಿಸ್ತೇನೆ. ನಾನು MA ಸರ್ಟಿಫಿಕೇಟ್ನ ನಿಮ್ದು SLC ಸರ್ಟಿಫಿಕೇಟ್ ತೋರ್ಸಕ್ಕಾಗುತ್ತಾ? ನೋಡಿ, ಇವರ ಪ್ರಧಾನಿ ಅಂತಿದ್ದೀನಿ ನಾನು, ನಮ್ಮ ಪ್ರಧಾನಿ ಅಂತಿಲ್ಲ. ಇವ್ರು ಎಲ್ಲದಕ್ಕೂ ಸಾಕ್ಷಿ ಕೊಡಿ, ಸರ್ಟಿಫಿಕೇಟ್ ಕೊಡಿ, ಅದ್ರದ್ದೆಲ್ಲ ಕೊಡಿ ಅಂತ. ನಾನು ನನ್ನ MA ಸರ್ಟಿಫಿಕೇಟ್ ಇವಾಗ ನಿಮ್ದು SLC ಸರ್ಟಿಫಿಕೇಟ್ ಇಡ್ತೀನಿ. ಮತ್ತೆ ಮಾತನಾಡುವಾಗ ಜೋಪಾನವಾಗಿ ಮಾತಾಡ್ಲಿ, ಏನೇನೋ ಮಾತಾಡಬೇಡ. 1 ರೂಪಾಯಿಗೆ 1,000. ಏನ್ ಮೇಡಮ್ ಬಿಜೆಪಿ ಅವರು ದೇಶನ ನುಚ್ಚು ನೂರು ಮಾಡಿ ನಾಶ ಮಾಡಕ್ಕೋಸ್ಕರ ಬಂದು ಕೂತಿದ್ದಾರೆ. ಕೇಳಿಸ್ಕೊಳ್ರೆ, ಕಲಿಬೇಕು, ಯಾರೇ ಆಗಿರ್ಲಿ. ಈ ವಿಶ್ವಗುರು ಮರ್ಯಾದೆ ಕಳ್ಕೊಂಡಾಯ್ತು. ಕೇಳಿಸ್ಕೊಳ್ರಿ, ಇವರು ವಿಶ್ವಗುರು ಮರ್ಯಾದೆ ಕಳ್ಕೊಂಡಾಯ್ತು. ಡಾನ್ಸರ್, ಜೋಕರ್ ಅಂತ ನಾನಲ್ಲ ಹೇಳಿದ್ದು, ಅಮೆರಿಕಾದವ್ರು ಹೇಳಿದ್ದು, ನಾನಲ್ಲ. ಇಡೀ ದೇಶ ಮೋದಿ
ಮೋದಿ ಆಯ್ತು. ನನ್ನ ದೇಶದ ಮರ್ಯಾದೆ ಕಳೆದವ್ರು ಅವರು. ನಮ್ಮ ದೇಶದ ಮರ್ಯಾದೆ ಆಯ್ತು. ಈ ಬಗ್ಗೆ ಯಾರು ಮಾತಾಡಲ್ವಾ? ಯಾವುದೇ ಪ್ರಧಾನ ಯಾವುದೇ ಪಕ್ಷದ ಪ್ರಧಾನ ಕಲಿಬೇಕು. ಅದ್ ನಾನಾಗ್ಲಿ ಇನ್ನೊಬ್ರಾಗ್ಲಿ. ಇರಿ ಒಂದ್ ನಿಮಿಷ ಹೇಳಿ. ಅದನ್ನ ಕಳ್ಕೊತಿರೋರು ಯಾರು ಮೇಡಮ್? ನಾವೇನಾರು ಅವ್ರ ವಿಷಯ ಮಾತನಾಡಿದ್ವಾ? ಮಧ್ಯದಲ್ಲಿ ಪ್ರವೇಶ ಮಾಡಿ ನಮ್ಮ ಉತ್ತರವನ್ನ ಜನರಿಗೆ ಆತ್ಮಾನಂದ್ ಅವರೇ ದಯವಿಟ್ಟು ಹಸಿರು ಶಾಲ ಹಾಕೊಂಡು ರೈತರು ಗುಂಡೊಡದ್ವಲ್ಲ ನಾವ. ಹಾಗಿದ್ರೆ ರೈತರ ಪರ ನಾನು ರೈತರು ಹೋರಾಟದಲ್ಲೇ ಬಂದವನು. 4,500 ರೈತರು ಈ ಸರ್ಕಾರದಲ್ಲಿ ಸತ್ತಿದ್ದಾರೆ. 4,500 ರೈತರು ಇವತ್ತು ಸತ್ತಿದ್ದಾರೆ. ದಾವಣಗೆರೆಯಲ್ಲಿ ಗೊಬ್ಬರ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ. ಏನ್ ಮೇಡಮ್ ಗೊಬ್ಬರ ಕೊಡಕ್ ಆಗ್ತಾ ಇಲ್ಲ ರೀ. ವಿಷಯ ಮಾತಾಡಕ್ ಬಂದಿರೋದು ನಾವು ಬೇರೆ. ವಿಷಯಾಂತರ ಮಾಡಿದ್ರೆ ದೆಹಲಿಯಲ್ಲಿ 1,000 ದಿನಗಳು 960 ರೈತರು ಸತ್ರಲ್ಲ. ಇವರಿಂದ ಮಳೆ ಓಡಿಸೋದ್ರಲ್ಲ, ರೋಡಲ್ಲಿ ನೀರು ಓಡಿಸೋದ್ರಲ್ಲ. ಆಯ್ತು, ಹೌದು ರೈತರ ಹೋರಾಟಕ್ಕೆ ಗಾಟ್ ಇಟ್. ಗಾಟ್ ಇಟ್ ನೋಡಿ, ಬಿಡದಿ ರೈತರಿಗೆ ಸಂಬಂಧಪಟ್ಟಂತೆ 400ಕ್ಕೂ ಹೆಚ್ಚು ಮಂದಿ ನ್ಯಾಯಾಲಯದ ಮೊರೆ ಹೋಗ್ತಾರೆ ಅನ್ನೋದಾದ್ರೆ ವಿರೋಧ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಮತ್ತು DK ಶಿವಕುಮಾರ್ ಅವರು ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ನಾಗೇಂದ್ರ ಅವ್ರ ಹತ್ರ ಕೇಳ್ಕೋಬೇಕು ನಾನು. ಕುಮಾರಸ್ವಾಮಿ ಅವರು ಜಮೀನು ತಗೊಳ್ತಾರೆ, ಹಾಸನದಲ್ಲಿ ತಗೋಬೋದಾಗಿತ್ತು, ಇಲ್ಲಿ ಬಿಡದಿಲಿ ಯಾಕೆ ತಗೊಂಡಿದ್ದಾರೆ? ಆ ಸುತ್ತಮುತ್ತ ಯಾಕೆ ತಗೊಂಡಿದ್ದಾರೆ? ಇದು ರೈತರಿಗಾಗಿ ಮಾಡ್ತಿರೋ ಹೋರಾಟ ಅಲ್ಲ, ಅವ್ರ ಜಮೀನು ಉಳಿಸ್ಕೊಳಕ್ ಮಾಡ್ತಿರೋದು. ಇವತ್ತು ಈ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಕೂಡ ಬಿಡದಿ ರೈತರ ಪರವಾಗಿ ಉಪವಾಸ ಸತ್ಯಾಗ್ರಹ ಮಾಡಕ್ಕೆ ರೆಡಿ ಇದ್ದೀನಿ ಅಂತ ಮಾತು ಕೊಟ್ಟರು. ಅದೇ ರೀತಿ ಇವತ್ತೇನು ಇವರೊಂದು ಆರೋಪ ಮಾಡ್ತಾ ಇದ್ದಾರಲ್ಲ, ಅಂದರೆ ಇವ್ರ ಸರ್ಕಾರದಲ್ಲಿ ಯಾರು ಜಮೀನು ತಗೊಬಾರ್ದು, ಇವಾಗ ನೀವು ಬಿಡದಿಯಲ್ಲಿ ಯಾಕೆ ತಗೊಂಡಿದ್ದೀರಿ ಅಂತ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಸಾರ್ವಜನಿಕವಾಗಿ ಘಂಟಾಘೋಷವಾಗಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರಲ್ಲಿರೋಂಥ ಜಮೀನನ್ನ ಸಾರ್ವಜನಿಕ ಉಪಯೋಗಕ್ಕಾಗಿ ಆಸ್ಪತ್ರೆ, ಸ್ಕೂಲು, ಕಾಲೇಜುಗಳಿಗೆ ನಾನು ಮೀಸಲಾಗಿಡ್ತೀನಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಎಲ್ಲಿ ಟೌನ್ಶಿಪ್ ಮಾಡ್ತೀನಿ, ಇಂಡಸ್ಟ್ರಿ ಮಾಡ್ತೀನಿ, ನಾನು ಮಾರಾಟ ಮಾಡ್ತೀನಿ, ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳಿಲ್ಲ. ಇವತ್ತು ಅಲ್ಲಿನ ಒಂದು ನಗರದ ಬಿಡದಿಯ ಜನಕ್ಕೆ ಅನುಕೂಲ ಆಗುವಂಥ, ಸಾರ್ವಜನಿಕ ಅನುಕೂಲ ಆಗುವಂಥ ಅವರ ಜಮೀನ ಇವತ್ತು ಘಂಟಾಘೋಷವಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಪ್ರಶ್ನೆ ಏನಂತಂದರೆ 18,000 ಕೋಟಿ ಸಾಲ ಮಾಡ್ತಾ ಇದೆಯಲ್ಲ ಸರ್ಕಾರ, ಅದರಲ್ಲಿ 33,000 ಕೋಟಿ ಲಾಭ ಮಾಡಕ್ಕೆ ಹೋಗ್ತಾ ಇದೆ. ರಿಯಲ್ ಮಾಫಿಯಾ ಮಾಡಿ, ರಿಯಲ್ ಎಸ್ಟೇಟ್ ದಂಧೆ ಮಾಡಿ. BMRDಯಿಂದ 3,650 ಕೋಟಿ ಸಾಲ ತಗೊಂತ ಇದ್ದಾರೆ. BDAಯಿಂದ 2,000 ಕೋಟಿ ಸಾಲ ತಗೊಂತ ಇದ್ದಾರೆ. ಉಡ್ಕೋ ಕಂಪ್ನಿಯಿಂದ 12,000 ಕೋಟಿ ಸಾಲ ತಗೊಂತ ಇದ್ದಾರೆ. ಉಡ್ಕೋ ಕಂಪ್ನಿದು ಒಂದು ಮಾನದಂಡ ಇದೆ. ಏನು ಮಾನದಂಡ? 12,000 ಕೋಟಿ ನಾವು ನಿಮ್ಗೆ ಸಾಲ ಕೊಡಬೇಕಾದ್ರೆ 9,000 ಕೋಟಿ ನೀವು ಗ್ಯಾರಂಟಿ ಕೊಡ್ಬೇಕು ನಮಗೆ. ಗ್ಯಾರಂಟಿ ಏನೇನು ಕೊಡಬೇಕು? ಏನೇನು ಕೊಡ್ತಾರೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು 1,400 ಕೋಟಿ ಘೋಷಣೆ ಮಾಡ್ಕೊಂಡಿದ್ದಾರೆ ಚುನಾವಣೆ ಇದರಲ್ಲಿ. ಅದರಿಂದ ಒತ್ತೆ ಇಡ್ತಾರಾ? ಅದನ್ನೆಲ್ಲ ಅವ್ರು ಇಡ್ತಾ ಇರೋದು CA ಸೈಟ್ಗಳು, ಪಾರ್ಕ್ಗಳು, ಮತ್ತು ಎಲ್ಲಿ ಆರ್ಥಿಕ ಆದಾಯ ಇದೆಯೋ ಆ ಒಂದು ಕಟ್ಟಡಗಳನ್ನ ಒತ್ತೆ ಇಡ್ತಾ ಇರೋದು. ಆ ಒತ್ತೆ ಇಟ್ಟು ಅದು ಗ್ಯಾರಂಟಿ ಕೊಟ್ಟರೆ ಅವರು 9,000 ಕೋಟಿ ಗ್ಯಾರಂಟಿ ಕೇಳಿರೋದು, ಇದನ್ನೆಲ್ಲ ಒತ್ತೆ ಇಡಬೇಕು ಅಂತ. ಸೊ ಶೂರಿಟಿ ಕಂಡೀಷನ್ ಏನಿದೆ ಉಡ್ಕೋ ಕಂಪ್ನಿದು? 80% ರೈತರು ಒಪಿನಿಯನ್ ಇರಬೇಕು, ಒಪ್ಪಿಗೆ ಪತ್ರ ಇರಬೇಕು ಅಂತ ಇದೆಯಾ? ಇಲ್ಲ. 518 ರೈತರಿಗೆ 465 ಜನ ರೈತರು ವಕಾಲತ್ ಹಾಕಂತಾರೆ ಅಂದರೆ ವಿರೋಧ ಅಲ್ವಾ? ಸೊ ಉಡ್ಕೋ ಕಂಪ್ನಿಗೆ ಸರ್ಕಾರ ಸುಳ್ಳು ಹೇಳಿದೆ. 80% ರೈತರು ಇವತ್ತು ಒಪ್ಪಿಗೆ ಪತ್ರ ಕೊಟ್ಟಿದೆ, ಸರ್ಕಾರನೇ ಸುಳ್ಳು ಹೇಳಿದೆ ಇವತ್ತು. ಅದೇ ರೀತಿ ಇವತ್ತು ಕೂಡ ಆ್ಯಕ್ಟಿಂದ ತಂದು ಅಕ್ವೈಸೇಷನ್ ಮಾಡಿರೋದು. ಇವತ್ತು GDBಗೆ ಏನು ಒಂದು ಟೌನ್ಶಿಪ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಮ್ಮ ಪ್ರಶ್ನೆ. ಇವತ್ತು KDBಯಿಂದ ನೀವು ಅಕ್ವೈಸೇಷನ್ ಮಾಡಿರೋದನ್ನೇ ಸರಿಯಾಗಿ ಸಮರ್ಪಕವಾಗಿ ಕರ್ನಾಟಕದಲ್ಲಿ ಹಂಚಿಕೆ ಆಗಿಲ್ಲ. 1.5 ಲಕ್ಷ ಲ್ಯಾಂಡ್ ನೀವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನೀವು ಅಕ್ವೈಸೇಷನ್ ಮಾಡಿದ್ದು. 41,000 ಎಕರೆ ಮಾತ್ರ ನೀವು ಅಲರ್ಟ್ ಪಡೆಯೋದು, ಇನ್ನು 1 ಲಕ್ಷ ಚಿಲ್ಲರೆ ಎಕರೆ ಹಾಗೆ ಬ್ಯಾಲೆನ್ಸ್ ಇದೆ. ಅದೇ ರೀತಿ ಇವತ್ತು ಕ್ವೀನ್ ಸಿಟಿ ಅಂತ ಮಾಡಿದ್ರಿ, 5,000 ಎಕರೆ ನೀವು ಅಲರ್ಟ್ ಮಾಡ್ಕೊಂಡ್ರಿ. ಇವತ್ತವರೆಗೆ ಡೆವಲಪ್ಮೆಂಟ್ ಆಯ್ತಾ? ಕೆಂಪೇಗೌಡ ಲೆವೆಟ್ ಏನು ಡೆವಲಪ್ಮೆಂಟ್ ಆಗಿದೆ? ಅರ್ಕಾವತಿ ಲೆವೆಟ್ ಏನು ಬಡಾವಣೆ ಏನು ಡೆವಲಪ್ಮೆಂಟ್ ಆಗಿದೆ? ಇವತ್ತು ನಮ್ಮ ಪ್ರಶ್ನೆ, ಇವರು ಈ ಟೌನ್ಶಿಪ್ ಮಾಡಕ್ಕೆ ಹೋಗ್ತಾ ಇರೋದು ಏನು ಟೌನ್ಶಿಪ್ಪು? ಕಮರ್ಷಿಯಲ್ ಆ್ಯಂಡ್ ರೆಸಿಡೆನ್ಸಿ. ಮನೆ ಮಾರಾಟ ಮಾಡಿ ಸ್ಕ್ವೇರ್ ಫೀಟು 2,200 ರೂಪಾಯಿ, ಕಮರ್ಷಿಯಲ್ ಮಾಡೋಕೆ ಹೋದ್ರೆ 2,300 ರೂಪಾಯಿ. ಜನ ಕೇಳಿದ್ರೇನ್ರಿ? ಅವ್ರ ಮನೆನ ಬೀದಿಗೆ ಹಾಕ್ಬಿಟ್ಟು ನೀವು ಮನೆ ಕಟ್ಟಿ ಬೇರೆಗೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಹೋಗ್ತಿರಂದ್ರೆ ನಿಮ್ಮ ಅರ್ಥ ಏನ್ರಿ? 18,000 ಕೋಟಿ ಹೂಡಿಕೆ
33,000 ಕೋಟಿ ಲಾಭ ಸರ್ಕಾರಕ್ಕೆ ಅಂತ ನಿಮ್ಮ ಉದ್ದೇಶ ಅಲ್ವಾ? ಇವತ್ತು 10 ಲಕ್ಷ ತೆಂಗಿನ ಮರಗಳಿದಾವಲ್ಲ, 10 ಲಕ್ಷ ಮರಗಳಿದಾವಲ್ಲಿ. ಒಂದು ಮರ ಬೆಳಿಬೇಕಾದ್ರೆ ಕೂಡ, ಒಂದು ಮರ ಬೆಳೆದು ಫಲ ಕೊಡಬೇಕಾದ್ರೆ 8 ರಿಂದ 10 ವರ್ಷ ಬೇಕಾಗುತ್ತೆ. ಆ ಮರಕ್ಕೆ ಒಂದು ಹುಳ ತಗೊಳ್ಬಾರ್ದು, ಒಂದು ಕ್ರಿಮಿ ಕೀಟಕ ಬೀಳ್ಬಾರ್ದು, ಒಂದು ಯಾವುದೇ ಥರ ಒಂದು ತೊಂದರೆ ಆಗಬಾರ್ದು ಅಂತ ರೈತರು ಮಗು ಥರ ಕಾಪಾಡ್ಕೊಂಡ್ಬರ್ತಾರೆ. ಒಂದು ಮನೆಯಲ್ಲಿ ದಿನಕ್ಕೆ 15 ರಿಂದ 20 ಲೀಟರ್ ಹಾಲು ಕರಿತಾ ಇದ್ದಾರೆ. ಬಿಡದಿಯಿಂದ ಬೆಂಗಳೂರಿಗೆ ಹಾಲು ಬರ್ತಾ ಇದೆ. ಇವತ್ತು 6 ಲಕ್ಷ ಲೀಟರ್ ಹಾಲು ಇವತ್ತು ಉತ್ಪಾದನೆ ಆಗ್ತಾ ಇರೋದು. ಬಿಡದಿಯಲ್ಲಿ 6 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇರೋದು. ಈಗ 50% ರೇಷ್ಮೆ ಜನ, 50% ಅಷ್ಟು ರೇಷ್ಮೆ ಜನ ಅಲ್ಲಿ ಇವತ್ತು ಬೆಳೆ ಬೆಳೀತಾ ಇರೋದು. ಹೌದೌದು. ತಿಂಗಳಿಗೆ 50,000ದಿಂದ 1 ಲಕ್ಷ ಆದಾಯ ಇದೆ. ಇವತ್ತು 8,600 ಎಕರೆಯಲ್ಲಿ 1 ಕುಂಟೆ 2 ಕುಂಟೆ 3 ಕುಂಟೆ ಇರೋಂಥ ರೈತರು 80% ಇದ್ದಾರೆ. ನಿಮಗೆ ಸಹಕಾರ ಕೊಡ್ತಾರೆ ಯಾರು? ಆರ್ಥಿಕವಾಗಿ ಸಬಲರು, ದೊಡ್ಡ ದೊಡ್ಡ ಭೂಮಿ ಇರೋಂಥವ್ರು, ರಿಯಲ್ ಎಸ್ಟೇಟ್ ಅಲ್ಲಿ ತೊಡಗಿರೋಂಥ ರೈತರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇವತ್ತು ನಮ್ದೊಂದು ಪ್ರಶ್ನೆ, ಇವತ್ತು ನೀವು ಇಷ್ಟೊಂದು ಉದ್ದೇಶಪೂರ್ವಕವಾಗಿ ನೀವು ಬಿಡದಿನ ಯಾಕೆ ಮಾಡಬೇಕು? ಇವತ್ತು ನಮ್ಮ ರಾಜ್ಯದಲ್ಲಿ 30 ಡಿಸ್ಟ್ರಿಕ್ಟ್ ಇದೆ. ಇವತ್ತು ₹1 ನೈಸ್ ರೋಡ್ ಬಗ್ಗೆ ಮಾತಾಡಿದ್ರು. ನೈಸ್ ರೋಡ್ ಯಾವ ಕಾರಣಕ್ಕಾಗಿ ಮಾಡ್ತು? ಇವತ್ತು ನೈಸ್ ರೋಡ್ ಮಾಡಿಕ್ಕೆಲ್ಲ ಇವತ್ತು ನೀವು ಟ್ರಾಫಿಕ್ ಸಮಸ್ಯೆಯಿಂದ ಆಚೆ ಇರೋದು. ಇವತ್ತು ನೀವು ನಗರದ ದಟ್ಟಾದ ಒಂದು ಟ್ರಾಫಿಕ್ ನಿಮ್ಗೆ ಇವತ್ತು ನೈಸ್ ರೋಡ್ ಅಲ್ಲಿ ಎಷ್ಟು ಅನುಕೂಲ ಆಗ್ತಾ ಇದೆ. ನೀವು ಮಾಡಕ್ ರೆಸಿಡೆನ್ಷಿಯಲ್ ಟೌನ್ಶಿಪ್, ನೈಸ್ ರೋಡ್ಗೂ ರೆಸಿಡೆನ್ಷಿಯಲ್ ಟೌನ್ಶಿಪ್ಗೆ ಅರ್ಥನೇ ಗೊತ್ತಿಲ್ಲಂತ ವಕ್ತಾರ ಹತ್ರ ನಾವು ಈ ಪ್ರಶ್ನೆ ಕೇಳಕ್ ಬಂತು. ಇವತ್ತು ರೆಡ್ ಝೋನ್ ಬಗ್ಗೆ ಮಾತಾಡಿದ್ರು, ಒಂದು ನಿಮಿಷ ಮೇಡಮ್, ರೆಡ್ ಝೋನ್ ಬಗ್ಗೆ ಮಾತಾಡ್ಬಿಟ್ರು. ರೆಡ್ ಝೋನ್ ಅನ್ನೋ ಒಂದು ಪದನ ಇವತ್ತು 20 ವರ್ಷದಿಂದ ಇವತ್ತೊಂದು ನಿಮಿಷ ಮೇಡಮ್ ಇರಕ್ಕೆ ನೀವು ಮಾತಾಡೇ ಬಿಡಲ್ಲ ಹೇಳಿ. ಒಂದು ನಿಮಿಷ ನಾನು ಹೇಳ್ತೀನಿ. ರೆಡ್ ಝೋನ್ ಬಗ್ಗೆ ಕೇಳಿದ್ರಿ, ಇಪ್ಪತ್ತು ವರ್ಷದಿಂದ ರೆಡ್ ಝೋನ್ ಮಾಡಿದ್ರು. ನೀವು ಮಧ್ಯ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ, ನಾನು ಅವ್ರನ್ನ ನಿಲ್ಸಕ್ಕೂ ಆಗಲ್ಲ. ಇವತ್ತು ರೆಡ್ ಝೋನ್ ಯಾಕೆ ಮಾಡಕ್ ಮಾಡಿದ್ರು? ಬಿಡದಿಯಲ್ಲಿ ಅವತ್ತು ರೈತರ ವಿರೋಧ ಆಯ್ತು. ಇಲ್ಲ ಮಾಡಕ್ ಹೋಗ್ಬೇಡಿ, ನಮ್ಗೆ ನಮ್ಮ ಭೂಮಿ ಬೇಕು, ನಮ್ಮ ಹಕ್ಕು, ನೀವು ಮಾಡಬೇಡಿ, ಡೆವಲಪ್ಮೆಂಟ್ ಅಲ್ಲ. ಅವತ್ತು ರೆಡ್ ಝೋನ್ ಮಾಡಿದ ಉದ್ದೇಶ ಏನಂದ್ರೆ ರೈತರಿಗೆ ಶಾಶ್ವತ ಉಳಿಸಬೇಕು. ಆಯ್ತು, ಗೊತ್ತಾಯ್ತು. ರೈತರಿಂದ ಅದು ರಿಯಲ್ ಎಸ್ಟೇಟ್ ಮಾಫಿ ಕುಮಾರ್ ಅವರೇ, ರೆಡ್ ಝೋನ್ ಮಾಡಿದ್ರು. ನಾಗೇಂದ್ರ ಅವರೇ, ರಿಯಲ್ ಎಸ್ಟೇಟ್ ಹೋಗ್ತಾ ಇದೀರಲ್ಲ. ದೇವನಹಳ್ಳಿ ಚನ್ನರಾಯಪಟ್ಟಣ 1777. ಒಂದು ನಿಮಿಷ ಅದನ್ನ ಮಾತಾಡೋಣ. ಈಗ ಪುಂಖವಾಗಿ ಮಾತಾಡೋದಲ್ಲ, ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಅಲ್ಲ, ನಾವು ಕೇಳೋ ಪ್ರಶ್ನೆ ಇಷ್ಟೊಂದು ಅಗೌರವ ನಿಮಗೆ? ಅಲ್ಲ, ಜಿ ನ್ಯೂಸ್ ಅಲ್ಲಿ ಬಂದಿದ್ರಿ ಸರ್, ಜಿ ನ್ಯೂಸ್ ಅಲ್ಲಿ ಕುತ್ಕೊಂಡಿದ್ದೀರಿ, ನಮ್ಮ ಪ್ರಶ್ನೆಗೆ ರೆಸ್ಪೆಕ್ಟ್ ಮಾಡಿ. ಈಗ ಪುಂಖವಾಗಿ ಮಾತಾಡೋದು ನೀವು ಜೆಡಿಎಸ್ ವಕ್ತಾರರಿಗೆ ಉತ್ತರ ಕೊಡ್ಬೇಕಾ ಜನರ ಪ್ರಶ್ನೆಗೆ? ಮಾಡಿದ್ರಲ್ವಾ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ದೇವನಹಳ್ಳಿ ಚನ್ನರಾಯಪಟ್ಟಣ 1777 ಎಕರೆ ಹೆಂಗ್ ಬಿಟ್ರು, ಬೇಡ ಅಂತ ಬಿಟ್ರು. ಈ ವಿಷಯದಲ್ಲೂ ದೇವರಾಗಿ ಅಲ್ಲಿ ಭಾಗದ ಜನರಿಗೆ ಭೂಮಿನ ಬಿಟ್ಕೊಟ್ಬಿಡಿ ಅಷ್ಟೇ. ಆಯ್ತು, ಇವ್ರ ನಾಯಕರು ಬಂದು ಆ ರೆಡ್ ಝೋನ್ ತೆಗೆದಾಕ್ಲಿ, ಖಂಡಿತ ಬಿಟ್ಕೊಡ್ತಾರೆ. ಸರ್ಕಾರ ಮತ್ತೆ ರಾಜೀನಾಮೆ ಕೊಡಕ್ಕೆಲ್ಲ ಆಯ್ತು, ಬಿಡ್ರಿ. ಈಗೇನು ಪುರಾಣ ಓದಿದ್ರಲ್ಲ, ಈ ಪುರಾಣ ಓದುವಾಗ 2006ರಲ್ಲಿ ಈ ಎಲ್ಲ ಪುರಾಣ ಗೊತ್ತಿರಲಿಲ್ವೇನಪ್ಪ ನಿಮ್ ನಾಯಕರಿಗೆ? ಸರ್, ಈ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲ ಸರ್, ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಲ್ಲ, DK ಶಿವಕುಮಾರ್ ಅವರು. ಆಯ್ತು ಮೇಡಮ್, ಆಯ್ತು. ರೆಡ್ ಝೋನ್ ತೆಗಿಯಕ್ಕೆ ಡಿನೋಟಿಫಿಕೇಶನ್ ಮಾಡಕ್ ಸಾಧ್ಯ ಇದೆ? ಈಗ ನಮ್ಮ ಸರ್ಕಾರ ಬಂದ್ಮೇಲೆ ತೆಗಿತೀವಿ. ಸಾಧ್ಯ ಇದೆಯಾ? ನಾವು ತೆಗಿತೀವಿ. ಸಾಧ್ಯ. ಒಂದ್ ನಿಮಿಷ, ಕೋರ್ಟ್ ಏನ್ ಆದೇಶ ಕೊಟ್ಟಿದೆ? ಈಗ 450 ಅದು ರೆಡ್ ಝೋನ್ ಅಲ್ಲ ಮಾಡಿದ್ದು. ದಯಮಾಡಿ ಅದಕ್ಕೂ ಇದಕ್ಕೂ ತಾಳೆ ಹಾಕಬೇಡಿ. ಅದು ರೆಡ್ ಝೋನ್ ಅಲ್ಲಿ ಇರಲಿಲ್ಲ ಆ ಜಮೀನು, ಇದು ರೆಡ್ ಝೋನ್ ಹಾಕಿಟ್ಟಿದ್ದಾರೆ, ಸ್ಪೆಷಲ್ ಝೋನ್ ಮಾಡಿ ಇಟ್ಟಿದ್ದಾರೆ. ಸುಮ್ಮನೆ ಹೇಳೋದಕ್ಕೆ ಇವ್ರಿಗೆ ಬಾಯಿಲ್ಲ. ಇವ್ರ ನಾಯಕರೇ ಹಾಕಿದ ಅಸ್ತಿಬಾರ ಏನ್ ಪುರಾಣ ಊದು ಬಿಟ್ರಲ್ಲ, ಅವೆಲ್ಲ ಪುರಾಣ ಅವಾಗ ಗೊತ್ತಿರಲಿಲ್ವ ಈ JDS ಅವ್ರಿಗೆ? ನಮ್ಮ ಮೇಲೆ ಹಾಕ್ತಿದಾರಲ್ಲ ಇದನ್ನೆಲ್ಲ, ಅವರೇ ತಾನೇ ಮಾಡಿದ್ದದನ್ನ. ಯಾಕಪ್ಪ ನೀವು ಮಾತ್ರ ಮಾಡಿದ್ರೆ ಒಳ್ಳೇದು, ನಾವು ಮಾತ್ರ ಮಾಡಿದ್ರೆ ಪಾಪದ ಕೆಲ್ಸನಾ? ನೀವೇ ತಾನೇ ಮಾಡಿದ್ದು. ಇವೆಲ್ಲ ಪುರಾಣ ಹೇಳಿದ್ರಲ್ಲ, ಅಷ್ಟೋ ನಿಮ್ ಕಡೆಗೆ ತಿಳ್ಕೊತಾರಲ್ವಾ? ಈಗ ನೋಡಿ ಮೇಡಮ್, ಈಗ 570 ಜನ ರೈತರು, 500 ಜನ ರೈತರು ಈಗಾಗಲೇ ಕೆಂಪೈನ ಪಾಳ್ಯ, ಬೈರಮಂಗಲದಲ್ಲಿ ಬರೋ ಕೆಂಪೈನ ಪಾಳ್ಯದಲ್ಲಿ ಒಪ್ಪಿಗೆ ಪತ್ರ ಕೊಟ್ಟಿದ್ದಾರೆ. ಕೊಟ್ಟಿರೋ ಭಾಗ ಅವ್ರಿಗೆ ಪರಿಹಾರ ಧನ ಕೊಡಬೇಕೋ ಬೇಡವೋ? ಆಯ್ತು, ಅಲ್ಲಿಯ ಶಾಸಕರು ಯಾರು? HD ಕುಮಾರಸ್ವಾಮಿನ? ಅಲ್ಲಿಯ ಶಾಸಕರು ಬಾಲಕೃಷ್ಣ ಅವರು. ಒಂದು ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಅವ್ರಿಗೆ ಹಣದ ಚೆಕ್ ಹಸ್ತಾಂತರ ಮಾಡೋದ್ರಲ್ಲಿ ತಪ್ಪೇನಿಲ್ಲ, ಹಂಗಿದ್ರೆ ಮಾಡೋದಿಲ್ವಾ? ಇದೇ ಬಾಲಕೃಷ್ಣ ಅವ್ರ ಹಿಂದೆ ಏನಂದಿದ್ರು? ರಿಯಲ್ ಎಸ್ಟೇಟ್ ದಂಧೆ ಅಂದಿದ್ ನೆನಪಿಲ್ವಾ ನಿಮ್ಗೆ? ಒಂದು ನಿಮಿಷ, JDS ಅಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರಾ? ಅವತ್ತು
40% ನಾಟ್ ಅಕ್ಸೆಪ್ಟೇಬಲ್. ನೀವು ಹೇಳಿದ್ರಲ್ಲ ನಾಲ್ಗೆ ಒಂದೇ ಇರಬೇಕು, ಒಂದೇ ಮಾತಿರ್ಬೇಕು ಅಂತ ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ರಲ್ಲ, ಬಾಲಕೃಷ್ಣ ಅವ್ರಿಗೂ ಅದೇ ಇರಬೇಕು. 2006ಕ್ಕೂ 2026ಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನೇ ಹೇಳ್ತೀರ ನಾವು. ವ್ಯತ್ಯಾಸ ಏನು ಅಂತಂದ್ರೆ ಬಾಲಕೃಷ್ಣ ಅವರವ್ರಿಗೆ 2006ಕ್ಕೂ 2026ಕ್ಕೂ ವ್ಯತ್ಯಾಸ ಇದೆ, ಕುಮಾರಸ್ವಾಮಿಗಿಲ್ಲ. ಆ ಭಾಗದ ರೈತರಿಗೆ ವ್ಯತ್ಯಾಸ ಇಲ್ಲ. ಅವತ್ತು ಬರಡು ಭೂಮಿ ಫಲವತ್ತಾಗಿದ್ರೆ ವ್ಯತ್ಯಾಸ ಇಲ್ಲ. ಅವತ್ತಾಕ ಫಲವತ್ತಾದ ಭೂಮಿ ಬಗ್ಗೆ ನಿಮ್ಗೆ ಅಸಡ್ಡೆ ಇತ್ತು ಆಗಿದ್ರೆ ಅವತ್ತು ಫಲವತ್ತಾಗಿ ಬೆಳೆದ್ಬಿಟ್ಟಿತ್ತ ಭೂಮಿ, ಬೆಳೆದಿರ್ಲಿಲ್ಲ. ಇವ್ರು ಬಂದು ಬೆಳೆಸಿದ್ರಿ. ನೋಡಿ ಸರ್, ವಾಸ್ತವ ನೋಡಿ, ಅಲ್ಲಿ ರೈತರ ಮಾತು ಕೇಳಿ ಮೇಡಮ್. ಬಿಜೆಪಿ ಸರಿ, ನಿಮ್ಮ ವಾದನೆ ಒಪ್ಕೊಳ್ಳೋಣ. ನಾನು ಬಿಡದಿ ರೈತಳು, ಆಯ್ತಾ? ನಾನು ಬಿಡದಿ ರೈತರು, ಆಯ್ತಾ? ಮುಖ್ಯಮಂತ್ರಿ ಅಲ್ಲಲ್ಲ, ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಇರಿ ತಡಿ. ನಾನು ಬಿಡದಿ ರೈತ ನಾಯಕರು ಫ್ರೆಂಡು ನೋಡಿ. ದುರ್ಯೋಧನ ನಾಗರಾವ್ ಅಂದವ್ರು ನಾವಲ್ಲ, ಅವರೇ. ಕುಮಾರ್ ಅವರೇ, ನನಗೆ 2 ಕೋಟಿ ಕೊಟ್ರಿ, ನಾನು ಹೆಂಗ್ ಬದುಕನ್ ಕಟ್ಕೊಂತೀನಿ? ಹೆಂಗ್ ಸಾಧ್ಯ? ಎಷ್ಟು ಕಾಂಪನ್ಸೇಷನ್ ಸಿಗುತ್ತೆ ಮೇಡಮ್ 5 ಕೋಟಿ ಅವ್ರಿಗೆ? ಹೆಂಗೆ ಅಲ್ಲ, ಪ್ರಾಕ್ಟಿಕಲಿ ನೋಡೋಣ, ಹೇಳಿ ಹೆಂಗೆ? ಮೇಡಮ್, ಇಲ್ಲಿ ನೀವು ಹಣ ಅಥವಾ ಈ ಯೋಜನೆಗೆ ಕೊಡ್ತಿದ್ದಾರೆ, ಆ ಹಣ ನನಗೆ ಹೆಂಗೆ ಉಪಯೋಗ ಆಗುತ್ತೆ, ಹೆಂಗೆ ಉಪಯೋಗ ಆಗಲ್ಲ ಅನ್ನೋದು ಆ ರೈತರಿಗೆ ಗೊತ್ತಿದೆ ಮೇಡಮ್. ಪಾಪ ಹೇಗೆ ಅಂತ ಕೇಳಿ ಹೇಳ್ತೀನಿ. ಒಂದು ಕುಟುಂಬದಲ್ಲಿ 3 ಜನ ಇದ್ದರೆ, ಅವರು ಬಡ ಸ್ಥಿತಿಲಿದ್ದಾಗ, ಅವರು ಅಸಹಾಯಕ ಸ್ಥಿತಿಲಿದ್ದಾಗ, ಅವರ ಜಮೀನನ್ನು ಇಟ್ಕೊಂಡು ಕೂಡ ಅದರಿಂದ ಉಪಯೋಗಕ್ಕೆ ಬರ್ತಾ ಇಲ್ಲ ತಮ್ಮ ಜೀವನಕ್ಕೆ ಅಂದಾಗ, ಆ ಹಣ ದೊಡ್ಡ ಅಮೌಂಟ್ ಅಲ್ವಾ ಹೇಳಿ, ತಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ. ಮೇಡಮ್, ತಿಂಗಳಿಗೆ 1 ಲಕ್ಷ ಸಂಪಾದನೆ ಇದೆಯಲ್ಲ ಅವ್ರಿಗೆ, ತಿಂಗಳಿಗೆ 1 ಲಕ್ಷ ಮಾತಾಡ್ತಾರಲ್ಲ ಮೇಡಮ್. ಈಗ 500 ಸಂಪಾದನೆಗಿಂತ ಹೆಚ್ಚಾಗಿ ಭೂಮಿ, ಅದು ನಾಗೇಂದ್ರ ಅವರೇ, ಭೂಮಿ ಬಿಟ್ಕೊಡದೇ ಇರೋದು. ಈ ಎಲ್ಲ ಪ್ರಶ್ನೆಗಳು ಅವ್ರನ್ನ ಕೇಳಬೇಕು. ಯಾಕಪ್ಪ ಅವತ್ತು ಮಾಡಿದ್ರಿ ನೀವು ನೋಟಿಫಿಕೇಶನ್? ಅವ್ರಿಗೆ ಕೆಟ್ಟ ಬುದ್ಧಿ ಬಂದಿದೆ ಬಿಡಿ. ಕೆಟ್ಟ ಬುದ್ಧಿ ಬಂದ್ಬಿಡ ಮಾಡಿಟ್ಬಿಟ್ಟು ಹೋಗ್ಬಿಟ್ಟು ಪಾಪದ ಕೆಲಸ ಎಲ್ಲ ಮಾಡ್ಬಿಟ್ಟು ಆಯ್ತು ನೈಸ್ ರೋಡ್. ನಾನು ಹೇಳ್ತಿರೋದು ನಾಗೇಂದ್ರ ಅವರೇ, ಬ್ಯಾಂಕ್ದೆಲ್ಲ ಹೇಳಿದ್ರಲ್ಲ ಇವರು, ಸ್ವಾಮಿ ನೈಸ್ ಸಂಸ್ಥೆಯವರು ಯಾವ ಜಮೀನ್ ಅಡ ಇಟ್ಬಿಟ್ಟು ರಸ್ತೆ ಮಾಡಿದ್ದು. ದೇವೇಗೌಡರು ಯಾಕೆ ಸೈನ್ ಹಾಕೊಟ್ರೆ ಅದಕ್ಕೆ? ದೇವೇಗೌಡರು ಸೈನ್ ಹಾಕಿ ಆಯ್ತು. ನೈಸ್ ರೋಡ್ ಪಕ್ಕದಲ್ಲೆಲ್ಲ ಟೌನ್ಶಿಪ್ ಮಾಡಕ್ಕೆ ಜಾಗ ತಗೊಂಡಿದಾರಲ್ಲ, ನೈಸ್ ರೋಡ್ ಸುತ್ತಮುತ್ತ ಎಲ್ಲ ಮೇಡಮ್. ನಾನು ಹೇಳ್ತಾ ಇದ್ದೇನೆ, ನ್ಯಾಯೋಚಿತವಾಗಿ ನೀವು ಮಾಡಿರೋ ತಪ್ಪಾಗ್ಲಿ, ನಿಮ್ಮ ಕಡೆಯಿಂದ ಆಗಿರೋ ದೋಷಗಳನ್ನಾಗ್ಲಿ ಕೂತ್ಕೊಂಡು ಸರಿಪಡಿಸೋಣ ಅನ್ನೋದಕ್ಕೆ ವೇದಿಕೆಗೆ ಬನ್ನಿ ಅಂತಂದ್ರೆ ಆಹ್ವಾನ ಪಂಥಾಹ್ವಾನ ನೀಡಿದವರು ನೀವೇ ಮೊದಲು. ನಾವಾಯ್ತು ನಿಮ್ ಪಂಥಾಹ್ವಾನ ಸ್ವೀಕಾರ ಮಾಡಿ ಚರ್ಚೆಗೆ ಬನ್ನಿ ಅಂತ ಹೇಳಿದ್ವಿ. ಜನ ಮಧ್ಯೆ ನಡಿಬೇಕು, ಸಮಸ್ಯೆ ಜನರ ಸಮಸ್ಯೆ ಎಲ್ಲ ಡ್ರಾಮಾ. ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ ಡ್ರಾಮಾಗಳು ಇಡೀ ದೇಶ ತುಂಬಾ ನೋಡಿದೀವಿ ನಾವು. 40 ವರ್ಷದಿಂದ 40 years ಕುಮಾರಸ್ವಾಮಿ ದೇವೇಗೌಡರು ಡ್ರಾಮಾನ ಕರ್ನಾಟಕದಲ್ಲಿ ನಾವು ನೋಡಾಗಿದೆ. ನೀವೇನು ಡ್ರಾಮಾ ಆಡ್ಬೇಡಿ. ಬಿಜೆಪಿ JDS ಅವರು ಏನೇನು ಮಾಡ್ಬೇಕು ಅಂತ ಹೊರಟಿದೀನಿ ಅಂತ ಗೊತ್ತಿದೆ. ಅಲ್ಲೇ ₹1 1,000 ಎಕರೆ ಜಮೀನು ಕೊಡ್ತಾರೆ. ಅವಾಗ ಅವರೆಲ್ಲ ಒಳ್ಳೆಯವರು. ಪಾಪ ನಾವೇನಾದ್ರು ನೀವು ಮಾಡಿರೋ ಯೋಜನೆಯನ್ನು ಮುಂದುವರಿಸ್ತೀವಿ ಅಂತಂದ್ರೆ ಕೆಟ್ಟವರು. ಈ ಪುರಾಣ ಎಲ್ಲ ಹೇಳುವಾಗ ಅಲ್ವಾ, ಅವ್ರ ಅಣ್ಣಾಜಿ ಎಂದಿದ್ದಾರೆ. ತಮಾಷೆಯಾ? ಅಲ್ಲಿನ ರೈತರಿಗೆ ನೋಡಿ, ಆ ಭೂಮಿ ಮೇಲೆ ತನ್ನದೇ ಆದಂತ ವ್ಯಾಮೋಹ ಇದೆ, ಅಸ್ತಿತ್ವ ಇದೆ, ಬದುಕು ಕಟ್ಕೊಳ್ಳುವಂತ ಅನಿವಾರ್ಯತೆ ಇದೆ. ಇವತ್ತು ಬೆಂಗಳೂರು ಕೆಲವೇ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ ಅನ್ನೋ ಕಾರಣಕ್ಕೆ ನನಗೆ ಲಕ್ಷಾಂತರ ರೂಪಾಯಿ ಬಂದ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಭೂಮಿ ಕೊಡಕ್ಕೆ ಅವ್ರು ರೆಡಿ ಇಲ್ಲ. ಉದ್ಯೋಗ ಇಲ್ಲ, ಅನ್ಎಂಪ್ಲಾಯ್ಮೆಂಟ್. ಡಿಗ್ರಿ ಪದವಿ ಪಡೆದಂಥವ್ರು ಇವತ್ತು ಅನ್ಎಂಪ್ಲಾಯ್ಮೆಂಟ್ಗಳಲ್ಲಿ ಇದ್ದಾರೆ. 20,000ಕ್ಕೆ ಇಂಜಿನಿಯರಿಂಗ್ ಮುಗಿಸ್ತವ್ರು 20,000ಕ್ಕೆ ಬೆಂಗಳೂರಲ್ಲಿ ದುಡಿತಿದ್ದಾರೆ. ಜೀವನ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಟೌನ್ಶಿಪ್ಪು ಬೆಂಗಳೂರಲ್ಲೇ ಖಾಲಿ ಸೈಟ್ಗಳು, ಖಾಲಿ ಇರುವಂಥ ಜಮೀನುಗಳು 1000 ಎಕರೆ ಬಿದ್ದಿದೆ. ಅದನ್ನು ಅಭಿವೃದ್ಧಿ ಮಾಡಿ. ನೀವು ಈಗ ಇರುವಂಥ ಕೆಂಪೇಗೌಡ ಪಕ್ಕದಲ್ಲಿದೆ, ನಿಮ್ಮ ಬಿಡದಿ ಕೈಗಾರಿಕಾ ಇದೆ, ಹಾರೋಹಳ್ಳಿ ಇದೆ. ಇದೆಲ್ಲ ಬಿಟ್ಟು ನೀವು ಯಾವ ಪುರುಷಾರ್ಥಕ್ಕೋಸ್ಕರ ರೈತರ ಜಮೀನನ್ನ ಕಸ್ಕೊಳಕ್ ಹೋಗ್ತಾ ಇದ್ದೀರಿ? ಯಾವ ರೈತರು ನಿಮ್ಗೆ ಜಮೀನು ಕೊಡಕ್ ಬಂದಿದ್ದಾರೆ? ಕುಮಾರಸ್ವಾಮಿ ಅವರು ಇದ್ದಾಗ ಆಯ್ತು, ಅದನ್ನ ಬೇಡ, ಜನರ ಒಂದು ಆಕ್ರೋಶ ಬಂದಾಗ ಅದನ್ನ ಮಾಡೋದ್ ಬೇಡ ಅಂತೇಳಿ ಮುಖ್ಯಮಂತ್ರಿ ಇದ್ದಾಗಲೇ ಅದನ್ನ ತಿರಸ್ಕಾರ ಮಾಡಿ ಜನಕ್ಕೆ ಜನದ ಆಸೆ ಇದ್ದಂತೆ ನಡೆದಿದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಇದೇ ಜನ ನಿಮ್ಮ ಪಕ್ಕದ ಜಿಲ್ಲೆ, ನಿಮ್ಮ ಪಕ್ಕದ ಕ್ಷೇತ್ರದವರೇ ನಿಮಗೆ ಬೇಡ ಅಂತ ಬಹಳ ಗೋಗರ್ ಕೇಳ್ತಾ ಇದ್ದಾರಲ್ಲಪ್ಪ. ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ, ನಮ್ಮ ಒಕ್ಕಲಿಗರ ನಾಯಕ, ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಇದೇ ಭಾಷಣ ಮಾಡಿದಂತ ಮುಖ್ಯಮಂತ್ರಿ DK ಶಿವಕುಮಾರ್ ಇವತ್ತು ಪೆನ್ನು ಪೇಪರ್ ತಗೊಂಡು ಅದೇ ರೈತರ ಹತ್ರ ಜಮೀನ್ ಕಿತ್ಕೊಳಕ್ ಹೋಗಿದ್ದಾರಾ?
ಗೊತ್ತಾಯ್ತು. ಈ ಸಮಸ್ಯೆಯನ್ನ ಈ ಕಾಂಗ್ರೆಸ್ನವ್ರಿಗೆ ಏನಂದ್ರೆ ಇದೊಂದು ಚಾಳಿ. ಮೇಡಮ್, ಪೆನ್ನು ಪೇಪರ್ ಕೊಡದೇ ಇದ್ರು ಕೂಡ ಓಟ್ಸೋರ್ ಮುಖಾಂತರ ಅಧಿಕಾರಕ್ಕೆ ಬಂದು ರೈತರ ಜಮೀನುಗಳು ಮಾರಾಟ ಮಾಡ್ತಾ ಇದಾರಲ್ಲ, ಅವರೇ ಈ ತತ್ವ ಹೇಳ್ಬೇಕಾ ನಮ್ಗೆ? ಓಟ್ಸೋರ್ ಮುಖಾಂತರ ಓಟ್ಸೋರಿಗಳು ಬಂದ್ಬಿಟ್ಟು ದೇಶದ ಜಮೀನುಗಳನ್ನೆಲ್ಲ ಮಾರ್ತಾ ಇದಾರಲ್ಲ. ಸೊ ಹಂಗಾರೆ 23ರಲ್ಲಿ ದೊಡ್ಡ ಮ್ಯಾಂಡೇಟ್ ತಗೊಂಡು ಓಡ್ಚೋರಿಲಿ. ಅಯ್ಯೋ ಮೇಡಮ್, ನಾವ್ಯಾಕೆ ಓಟ್ಸೋರಿ ಮಾಡೋಣ? ನಾವು ಜನರ ಹತ್ರ ನೇರವಾಗಿ ಪ್ರಶ್ನೆ ಕೇಳಿದ್ವಿ. ಆ ಪ್ರಶ್ನೆ ನೋಡಿ, ನಾಯಕರಿಗೆ ಇವ್ರಿಗೆ ಸತ್ಯ ಹೇಳೋದು ಆಮೇಲೆ 40 ವರ್ಷ ಬಿಡ್ಸ್ಗಳೆಲ್ಲ ಬಿದ್ದೋಗ್ತಿದೆಯಲ್ಲ, ಅದ್ರ ಬಗ್ಗೆ ಏನು ಮಾತಿಲ್ಲ. ಒಂದು ಓವರ್ ಟ್ಯಾಂಕ್ ಕಟ್ಟಿ ಒಂದು ವಾರ ಆಗಿಲ್ಲ, ಬಿದ್ದೋಯ್ತಲ್ಲ, ಅದ್ರ ಬಗ್ಗೆ ಅದು ಡ್ರಾಮಾ ಹೊಡಿತಾರೆ. ನಿಮ್ಮದ್ ನೋಡ್ರಿ, ಬಿಡದಿಲಿರುವಂತ ಸಮಸ್ಯೆ ಬಗ್ಗೆ ದೇಶ ಬೇಡ ರೀ. ಇವತ್ತು ದೇಶವನ್ನ ಆಳಕ್ಕೆ ಯೋಗ್ಯತೆ ಇಲ್ಲ, ದೇಶವನ್ನ ಆಳಕ್ಕೆ ಯೋಗ್ಯತೆ ಇಲ್ಲ. ಇವ್ರನ್ನ 40 ಸೀಟಿಗೆ ತಂದು ನಿಲ್ಸಿದ್ದಾರೆ ಜನ. ಇವತ್ತು ಇವ್ರ ಕೈಗೆ ಅಧಿಕಾರ ಕೊಟ್ಟಿಲ್ಲ. ಇವತ್ತು ನಮ್ಮ ಕೈಗೆ ಅಧಿಕಾರ ಕೊಟ್ಟಿರೋದು ರಾಜ್ಯದಲ್ಲಿ, ದೇಶದಲ್ಲಿ ಅಧಿಕಾರ, ದೇಶದಲ್ಲಿ ಅಧಿಕಾರ ಬಂದಿದ್ದೀವಿ. ಆದ್ರಿಂದ ಇವರಿಂದ ಪಾಠ ಕಲಿಯೋ ಅವಶ್ಯಕತೆ ಇಲ್ಲ. ಗೊತ್ತಿದೆ, ಇಡೀ ಭಾರತ ದೇಶದಲ್ಲಿ ಯಾವ ಕಳ್ತನ ಮಾಡ್ತಾರೆ. ಕೇಂದ್ರದ ಸಚಿವರು ಮಂಡ್ಯದಲ್ಲಿ ಜಮೀನ್ ಕೊಟ್ಬಿಡಿ ನಾನು ಕೈಗಾರಿಕೆ ಮಾಡ್ತೀನಿ ಅಂತಿದಾರಲ್ಲ, ಅಲ್ಲಿ ರೈತರಲ್ವಾ? ಅವರೆಲ್ಲ ರೈತರಲ್ವಾ ಮೇಡಮ್? ಅಲ್ಲಿ 500 ಎಕರೆ ಕೊಟ್ಬಿಡಿ, 500 ಸಾಲಲ್ಲ 1000 ಎಕರೆ ಕೊಡಿ, ನಾನು ಅವರೆಲ್ಲ ರೈತರಲ್ವಾ? ನಂಗೆ ಅರ್ಥ ಆಗಲ್ಲ, ಅವರೆಲ್ಲ ರೈತರಲ್ವಾ ಆಗಿದ್ರೆ? ನಂಗೆ ಈ ದ್ವಂದ್ವನೇ ಅರ್ಥ ಆಗಲ್ಲ. ಹೆಂಗೆ ಅಂದ್ರೆ ಅಲ್ಲಲ್ಲ, ಕರೆಕ್ಟ್ ಕುಮಾರ್ ಅವ್ರದೇ ಪ್ರಶ್ನೆ. ಏನೋ ಕೇಂದ್ರ ಸಚಿವರಾಗಿ ಒಂದೇ ಒಂದು ಕೈಗಾರಿಕೆ ತಂದಿಲ್ಲ ಅಂತಾನೂ ಟೀಕೆಗಳು ಬಂದಿದೆ. ಒಂದು ಅವರು ಇಡೀ ಇಲಾಖೆಗೆ ಕೇಳ್ತಾರೆ. ಅಲ್ಲಲ್ಲ, ಒಂದ್ ನಿಮಿಷ ಮೇಡಮ್, ನಾನು ಉತ್ತರ ಕೊಡ್ತೀನಿ. ಕೇಂದ್ರ ಸರ್ಕಾರ ಮಂತ್ರಿಗಳಿಗೆ 600 ಕೋಟಿ ಬಜೆಟ್ ಕೇಳಿ. ಇವತ್ತು ಮಂಡ್ಯದಲ್ಲಿ ಕೈಗಾರಿಕೆ ಇಲ್ಲ ಅನ್ನೋದು ಅದೇ ಸತ್ಯ. ಇವತ್ತು ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಶುಗರ್ ಫ್ಯಾಕ್ಟ್ರಿ 6 ತಿಂಗಳು ನಡೆಯುತ್ತೆ, 3 ತಿಂಗಳು ಬಾಕ್ಲಾಕುತ್ತೆ, 2 ದಿನ ನಡೆಯುತ್ತೆ, ಬಾಕ್ಲಾಕುತ್ತೆ. ಇವತ್ತು ಕುಮಾರಸ್ವಾಮಿ ಅವರು ಕೈಗಾರಿಕೆ ಮಂತ್ರಿ ಆಗಿದ್ರು ಕೂಡ ಅಲ್ಲಿ ಕಾವೇರಿ ನೀರಾವರಿ ಬಂದಿದ್ರು ಕೂಡ ಅನೇಕ ಸಾವಿರಾರು ಎಕರೆ ಜಮೀನು ನೀರಾವರಿಗೆ ಒಳಗಾಗದೇ ಇರುವಂತ ಜಮೀನು ಸಾಕಷ್ಟಿದೆ. ಅಲ್ಲಿ ತುಮಕೂರಿನ ಇಂಡಸ್ಟ್ರಿ ಬಂದಿತ್ತು, ತೂಬಿನಕೆರೆ ಇಂಡಸ್ಟ್ರಿ ಬಂದಿದೆ, ಅಲ್ಲಕ್ಕೆ ಅವಕಾಶ ಇದೆ. ಅದಕ್ಕೂ ಸರ್ಕಾರ ಕುಮಾರಸ್ವಾಮಿ ಅವ್ರಿಗೆ, ಒಂದ್ ನಿಮಿಷ ರೀ, ಕುಮಾರಸ್ವಾಮಿ ಅವ್ರಿಗೆ ಎಲ್ಲಿ ಒಳ್ಳೆ ಹೆಸರು ಬಂದ್ಬಿಡುತ್ತೆ ಅನ್ನೋದು ಇವ್ರ ಬುದ್ಧಿ. ಡಬಲ್ ಸ್ಟ್ಯಾಂಡರ್ಡ್ ಕುಮಾರಸ್ವಾಮಿ, 2 ನಾಲ್ಗೆ ಕುಮಾರಸ್ವಾಮಿ, ಆಯ್ತು ನಾಗರಾವು ಅಂತ ನಾವೆಲ್ಲ ಹೇಳಿದ್ವಿ. ಯಡಿಯೂರಪ್ಪನವ್ರ ಆನ್ ದ ಫ್ಲೋರ್ ವಿಧಾನಸಭೆಯಲ್ಲಿ. ಅಯ್ಯೋ, ಯಾರ್ಯಾರು ಏನೇನು ಕುಮಾರಸ್ವಾಮಿ ಏನು ಅಂತ ಇಡೀ ಕುಮಾರಸ್ವಾಮಿ ಗೊತ್ತಿದೆ. ಬಿಡದಿ ಟೌನ್ಶಿಪ್ ಮಾಡ್ಬಿಟ್ಟು ಇವತ್ತು ಉಲ್ಟಾ ಹೊಡಿತೀರೋ ಕುಮಾರಸ್ವಾಮಿ ಅಂತ ಗೊತ್ತಿದೆ ಜನಕ್ಕೆ. ಈ ಡ್ರಾಮಾಗಳೆಲ್ಲ ಬೇಡ ಜನರ ಮುಂದೆ. ಟೋಪಿ ಕುಮಾರಸ್ವಾಮಿ ಅಂತ 600 ಕೋಟಿ ಇಡೀ ಕೇಂದ್ರ ಸಚಿವರು, 600 ಕೋಟಿ ಟೋಪಿ ಕುಮಾರಸ್ವಾಮಿ. ಅವತ್ತು ರೈತರನ್ನ ಇದೇ ಡಬಲ್ ಸ್ಟ್ಯಾಂಡರ್ಡ್ ಬಾಲಕೃಷ್ಣ ಅವ್ರಿಗೆ ಏನಂತೀರಿ? ಡಬಲ್ ಸ್ಟ್ಯಾಂಡರ್ಡ್ ಬಾಲಕೃಷ್ಣ ಅವ್ರಿಗೆ ಏನಂತೀರಿ? ಡಬಲ್ ಸ್ಟ್ಯಾಂಡರ್ಡ್ ಅವ್ರು ಯಾವುದೇ ಸಚಿವರಲ್ಲ, ಯಾವುದೇ ಮಂತ್ರಿ ಅಲ್ಲ, ಅವ್ರು ಯಾವುದೇ ಸಚಿವರಲ್ಲ. ನಿಮ್ಮ ನಾಯಕರಲ್ವಾ? ನಿಮ್ಮ ನಾಯಕರಲ್ವಾ? ಕೇಂದ್ರದ ಮಂತ್ರಿ ಅಲ್ಲ, ಬಾಲಕೃಷ್ಣ ಅವರಲ್ವಾ? ಅಲ್ಲಿ ಚೆಕ್ ಹ್ಯಾಂಡ್ ಓವರ್ ಮಾಡಿದ್ದು, ನಮ್ಮ ಮನೆ ಉದ್ಧಾರ ಆಗ್ಬೇಕು. ಚೆಕ್ ಹ್ಯಾಂಡ್ ಓವರ್ ಮಾಡಿದ್ದು ಯಾರು? ಚೆಕ್ ಹ್ಯಾಂಡ್ ಓವರ್ ಮಾಡಿದ್ದು, ಚೆಕ್ ಹ್ಯಾಂಡ್ ಓವರ್ ಮಾಡಿದ್ದು ಯಾರೀಗ? ಹೌದು, ಬಾಲಕೃಷ್ಣ ಅವರೇ. ಯಾರು? ಸರ್ಕಾರ ಶಾಸಕರು, ಸರ್ಕಾರದ ಅವತ್ತು ಸಚಿವರಲ್ಲ, ಇವತ್ತು ಅದಲ್ಲ ಅಲ್ಲ ಸರ್, ಅವ್ರು ನಿಮ್ಮ ನಾಯಕರೇ. ಡಬಲ್ ಸ್ಟ್ಯಾಂಡರ್ಡ್ ಇಲ್ವಾ ಅವ್ರಿಗೆ? ಯಾವ ಡಬಲ್ ಸ್ಟ್ಯಾಂಡರ್ಡ್? ಅವತ್ತೇನಂದಿದ್ರು? 50% ದುಡ್ಡು ಕೊಡ್ತಾ ಇದೀವಿ, 50%. ಜಮೀನ್ ಬೇಕು ಅಂತ ಇದ್ದಾರಲ್ಲ ಅದೇ ಜನ ಇದ್ರು. ಯಡಿಯೂರಪ್ಪನವರು ಕುಮಾರಸ್ವಾಮಿ ಹೆಂಡತಿಯ ಅಣ್ಣನಿಗೆ 1 ಎಕರೆ 11 ಕುಂಟೆ ಇಲ್ಲೇ ಬಿಡಿಎ ಜಮೀನ್ ಬರ್ಕೊಟ್ಟಿದ್ದಾರೆ. ನಿಮ್ಮ ಶಾಸಕರು ಬರ್ಸ್ಕೊಂಡಿದ್ದಾರೆ, ನಿಮ್ ಕಾಂಗ್ರೆಸ್ ಶಾಸಕರು ನಿಮಿಷ ಇರಿ,
ಯಾಕೆ ನಿಮ್ಗೆ ಅದು ಹೆಂಗೆ ಅದು ಹಳದಿ ಕನ್ನಡಕ ಹಾಕೊಂಡು ನೋಡ್ತಿರಲ್ಲ ನೀವು, ಯಾವಾಗ ನೋಡಿದ್ರು ಹಂಗೇನಾ? ಒಂದ್ ಮಾತು ಯಾವಾಗ್ಲೂ ಹಿಂಗೇನಾ? ಆ ಟೈಮ್ ನೀಟಾಗಿ schedule ಮಾಡ್ಲಿಕ್ಕೆ ಯಾಕೆ ಇದರ ಭಾವನೆ ಹಿಂಗೆ? ಯಾಕೆ ಇದರ ಭಾವನೆ ಅಂತ? ನೀವು ಮಧ್ಯ ಮಾತಾಡೋದು, ನೀವು ಡಿಸ್ಟರ್ಬ್ ಮಾಡೋದು, ನೀವು ಹೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ. ಯಾರು ಹೇಳಿದ್ದು? Who told? ಬೇಡ ಸರ್, ಮುಗಿಸ್ಬೇಕು ಹೇಳಿದ ತಕ್ಷಣ. ಒಂದು ಗೌರವ ನಡೆಸಬೇಕು, ಒಂದು ಮ್ಯಾನೇಜ್ ಇರಬೇಕು, ಒಂದು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ಸರ್ ಇದು? Why you people are going too personal? ಕುಮಾರ್ ಅವರೇ ನಿಲ್ಲಿಸಿ. Stop it. Come to the subject. ಎಸ್ ಮೇಡಮ್, ರಾಜ್ಯದ ಮುಖ್ಯಮಂತ್ರಿಗಳು ಕನಕಪುರ ರೈತರಿಗೆ ಹೋಗಿ ಹೇಳ್ತಾರೆ, ಜಮೀನ್ ಮಾಡಬೇಡಿ, ಜಮೀನ್ ಮಾರಾಟ ಮಾಡಬೇಡಿ, ಜಮೀನ್ ಮಾರಾಟ ಮಾಡಬೇಡಿ, ಮುಂದಿನ ತುಂಬಾ ಬೆಲೆ ಬರುತ್ತೆ, ಜಾಸ್ತಿ ಬೆಲೆಗೆ ಹೋಗುತ್ತೆ, ಕೋಟ್ಯಾಂತರ ರೂಪಾಯಿ ಆಗುತ್ತೆ ಅಂತ ಕನಕಪುರ ರೈತರಿಗೆ ಹೇಳ್ತೀರಿ. ಇಲ್ಲಿ ಬಿಡದಿ ರೈತರು ಬಂದು ಮರಣ ಶಾಸನ ಬರೀತಾ ಇದ್ದೀರಿ. ಇವತ್ತು ನೀವು ಕುಮಾರಸ್ವಾಮಿ ನೀವು ಮಾಡ್ತಾರೆ ಕೆಲಸ ಅಂದ್ರೆ ಏನು ಅಂದ್ರೆ ಸ್ಟಾಪ್ ಮಾಡಿ ಅದನ್ನ. ನೀವು ಮಾಡ್ತಾರೆ ಕುಮಾರಸ್ವಾಮಿ ಬರೆದಿರುವ ಮರಣ ಶಾಸನ ನಿಲ್ಲಿಸಿ. ಒಂದು ನಿಮಿಷ ಸರಿ ಮಾಡಿ. ಇವತ್ತು ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದ ಉದ್ದೇಶ ಇಷ್ಟೇ, ನಾಳೆ ಅಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ಆಗ್ಬಾರ್ದು, ರೈತರು ಭೂಮಿ ಕಳ್ಕೊಬಾರ್ದು. ಇವತ್ತು ರೈತರ ಭೂಮಿ ಶಾಶ್ವತ ಉಳಿಸ್ಕೋಬೇಕು. ತಲಾಂತರದಿಂದ ಬಂದಿರೋ ಭೂಮಿ ರೈತರ ಭೂಮಿ, ಅದು ಯಾವುದೇ ಕಾರಣಕ್ಕೂ ಶಾಶ್ವತವಾಗಿ ತರ ಅನಿಸುತ್ತೆ. ಯಾವ ಮುಖ್ಯಮಂತ್ರಿಗಳು ಮಾಡಬಾರ್ದು, ಮುಂದೊಂದು ದಿನ ಇದು ರಿಯಲ್ ಎಸ್ಟೇಟ್ ಮಾಫಿಯಾ ತಿರುಗಬಾರ್ದು ಅಂತ ರೆಡ್ ಝೋನ್ ಮಾಡಿದ ಸತ್ಯ. ಆದರೆ ಇವ್ರು ಮಾಡಕ್ ಹೋಗ್ತಾರೆ ಇವತ್ತು. ಆ ರೆಡ್ ಝೋನ್ ನ ತೆಗೀರಿ ಸಮೀರ್, ರೈತರು ಬಿಟ್ಕೊಡಿ, ಒಳ್ಳೇದ್ ಮಾಡಿ. ಇವತ್ತು ಏರೋಸ್ಪಿಟಿಯಲ್ಲಿ ನೀವು ಹೋದ್ರಲ್ಲ ದೇವನಹಳ್ಳಿ ಚನ್ನರಾಯಪಟ್ಟಣ ಹತ್ರ, ಅಲ್ಲಿ 1777 ಎಕರೆನಾ ನೀವು ಇದೇ ತರ ಮರಣ ಶಾಸನ ಬರೆಯಕ್ ಹೋದ್ರಿ. ಅಲ್ಲಿನ ರೈತರು ತಿರುಗಿ ಬಿದ್ದಾಗ ಏನ್ ಮಾಡಿದ್ರಿ? ಸ್ಪೆಷಲ್ ಝೋನ್ ಮಾಡ್ಬಿಟ್ರಿ ನೀವು. ಅಂದ್ರೆ ಸ್ಪೆಷಲ್ ಝೋನ್ ಅಂದ್ರೆ ಏನು? ಅದು ಮಾರಾಟಕ್ಕೆ ಲಾಯಕ್ಕಿದ್ದ ಭೂಮಿ ಅಂತ ಮಾಡಿಟ್ಬಿಟ್ರಿ ನೀವು. ಇವತ್ತು ನಿಮ್ಮ ಮುಖ ಇಟ್ಕೊಂಡು ಯಾವ ರೀತಿ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾ ಇದ್ರಿ? ಒಂದು ನಿಮಿಷ ಮೇಡಮ್, ಇವತ್ತು ಅಲ್ಲಿರೋಂಥ ರೈತರುಗಳ ಹತ್ರ ಹಸುಗಳಿದಾವೆ, ಕುರಿಗಳಿದಾವೆ, ಕೋಳಿಗಳಿದಾವೆ, ದನ ಕರುಗಳಿದಾವೆ, ಎಲ್ಲ ತಗೊಂಬಂದು ಮುಖ್ಯಮಂತ್ರಿ ಮನೆ ಬಿಡ್ಬೇಕಾ? ಇಲ್ಲ ವಿಧಾನಸೌಧ ಕರ್ಕೊಂಡ್ ಬಿಡ್ಬೇಕಾ? ಇಲ್ಲ ಅವರು ಅವಕ್ಕೆ ಮರಣ ಕೊಡ್ತೀರಾ, ವಿಷ ಕೊಡ್ತೀರಾ ಅವಕ್ಕೆ ಜೀವ ಜಂತುಗಳಿಗೆ? ನಡ್ಕಂತಾರ ರೀತಿ ಎಲ್ಲ ಮರಣ ಶಾಸನ ಇವತ್ತು. ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಯಾಕೆ ಬಿಜೆಪಿ ಬಂದ್ಬರ್ತೀನಿ? ಇಲ್ಲ ಸರ್, ನೀವು ಆಯ್ತಪ್ಪ, ಬೆಂಗಳೂರಲ್ಲಿ ಇವರೆಲ್ಲ ಯಾರು ಜಮೀನ್ ಮೇಲೆ ವಾಸ ಇದ್ದಾರೆ ಕೇಳಿ, ಯಾರು ಜಮೀನು ಮನೆ ಕಟ್ಕೊಂಡಿದ್ದಾರೆ ಕೇಳಿ. ಮರಣ ಶಾಸನ ಕುಮಾರ್ ಅವರೇ ಏನ್ ಡ್ರಾಮಾ ಆಡ್ತಿರ್ರಿ? ನೀವು ಯಾವ್ದು ಏರಿಯಾದಲ್ಲಿ ಮನೆ ಕಟ್ಕೊಂಡಿದ್ದೀರಿ? ಅವಾಗ ರೈತರು ರೈತರಲ್ವಾ ಅವರು? ಬಿಟ್ಬಿಡಿ. ಅವ್ರ ರೈತರು ಜಮೀನ್ ಮೇಲೆ ಒಬ್ಬ ಹೆಣ್ಮಗಳು ಮಗುನ ಇಟ್ಕೊಂಡು ಪ್ರತಿಭಟಿಸ್ತಾ ಇದ್ದಾಳೆ. ಮೇಡಮ್, ಇದಕ್ಕೆ ಈ ಕಾಂಗ್ರೆಸ್ ಸರ್ಕಾರದವ್ರಿಗೆ ಯಾವ್ದು ಕಿಂಚಿತ್ತು ಆ ಕರುಳಿನ ಕೂಗು ಗೊತ್ತೇ. ಅಯೋಧ್ಯೆಯಲ್ಲಿ ಹೋಗಿ ನೋಡ್ಬೇಕು, ಹೆಣ್ಮಕ್ಳು ಬೀದಿಯಲ್ಲಿ ನಿಂತ್ಕೊಂಡು ಜಮೀನ್ ಕಿತ್ಕೊಂಡು ರೋಡ್ ಮಾಡಕ್ ಹೋಗಿ ಮಾಡಿದೀರ ಅಯೋಧ್ಯೆಯಲ್ಲಿ. ಆ ಹೆಣ್ಮಕ್ಳ ಬಗ್ಗೆ ಆಮೇಲೆ ನೀವು ಹಂಗೆ ಮಾಡ್ಬೇಕು. ರಾಮ ಮಂದಿರ ಆಗ್ಬೇಕು ಅನ್ನೋದು ಅನೇಕ ಬಹುಸಂಖ್ಯಾತರ ಕೂಗಿತ್ತು, ಅದನ್ನ ಕಟ್ಟಿದ್ದೀವಿ. ಇವ್ರು ಏನೇ ಮಾತಾಡ್ಲಿ, ಇವತ್ತು ಮಗುನ ಇಟ್ಕೊಂಡು ಹೋರಾಟ ಮಾಡ್ಲಿ, ಮಕ್ಕಳು ಇಟ್ಕೊಂಡು ಹೋರಾಟ ಮಾಡ್ಲಿ, ಇವ್ರದ್ದು ಒಂದೇ ಅಜೆಂಡಾ. ಇವತ್ತು ಹೇಗೆ 1700 ಎಕರೆ ದೇವನಹಳ್ಳಿಯಲ್ಲಿ ಜಮೀನನ್ನ ಬಿಟ್ಕೊಡ್ಬೇಕಾದಂತ ಬಂದ ಮೇಲೆ ಅಲ್ಲಿ ಅಯೋಧ್ಯೆ ನಿರ್ಮಾಣ ಆಗಿರೋದು. ದೇವನಹಳ್ಳಿಯಲ್ಲಿ ಆದೇಶ ಕೊಟ್ಟು ಜಡ್ಜಿನ ಯಾವ ಹುದ್ದೆ ಕರ್ಕೊಳಕ್ ಕೂರ್ಸಿದ್ರಿ? ಇದು ಯಾವ ಹುದ್ದೆ ಕರ್ಕೊಳಕ್ ಕೂರ್ಸಿದ್ರಿ? ಆ ಜಡ್ಜನ್ ಯಾವ ಹುದ್ದೆ ಕರ್ಕೊಳಕ್ ಕೂರ್ಸಿದ್ರಿ? 1700 ಎಕರೆ ದೇವನಹಳ್ಳಿಯಲ್ಲಿ ಹೇಗೆ ಸರ್ಕಾರ ಬಿಟ್ಕೊಡ್ತೋ ಇದೇ ಪರಿಸ್ಥಿತಿ ಸರ್ಕಾರಕ್ಕೆ ಬರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಒಬ್ರಿಗೊಬ್ರಿಗೂ ಸಮನ್ವಯ ಇಲ್ಲ ಈ ಸರ್ಕಾರದಲ್ಲಿ. ಸಂಘಟನೆಗಳು ಅವ್ರ ಬೆಂಬಲಕ್ಕೆ ನಿಲ್ತದೆ, ರೈತರ ಪರವಾಗಿ ನಿಲ್ತೀವಿ. ಆದ್ರಿಂದ ಆ ರೈತರ ಕೂಗು ಅವ್ರಿಗೇನಾದ್ರು ನ್ಯಾಯ ಕೊಡಿಸ್ಬೇಕು ಅಂದ್ರೆ ಈ ಸರ್ಕಾರದಿಂದ ಖಂಡಿತ ಆಗೋದಿಲ್ಲ, ಸಾಧ್ಯ ಇಲ್ಲ. ಅವ್ರಿಗೆ ತಕ್ಕ ಪಾಠವನ್ನ ಹೋರಾಟಗಾರರು ಕೊಟ್ಟೆ ಕೊಡ್ತಾರೆ. ಮುಂದಕ್ಕೆ ಅಧಿಕಾರ ಬಂದ್ರೆ ಯಾವ ಟೌನ್ಶಿಪ್ ಆಗಲ್ಲ. ನಮ್ದು ಒಂದು ಉದಾಹರಣೆ ತೋರಿಸಿ, ಟೌನ್ಶಿಪ್ ಈ ತರದ್ದು ಒಂದೇ ಒಂದು ಉದಾಹರಣೆ ನಾವು ಮಾಡಿ ಮೈತ್ರಿದ್ದು ನೋಡಿ. ಮೈತ್ರಿಲಿ ಇರುವಂತದ್ದು ಯಾವಾಗಿಂದ ಮೈತ್ರಿಲಿ ಇದ್ದಿದ್ದು ಎಲ್ಲಿದ್ದೀವಿ ನಾವು? ಒಂದೇ ಒಂದು ಟೌನ್ಶಿಪ್ ನ ಈ ತರದ್ದು ಮಾಡಿದೀವ? ತೋರಿಸಿ. ರೈಟ್ ರೈಟ್ ಕುಮಾರ್ ಲಾಸ್ಟ್ ಸ್ಟೇಟ್ಮೆಂಟ್ ನೋಡಿ. ಇಲ್ಲಿ ಅಲ್ಲಿ ಕೆರೆಯಲ್ಲಿ ಈಗಾಗಲೇ ತ್ಯಾಜ್ಯ ತುಂಬಿಕೊಂಡ್ರೆ ಕೈಗಾರಿಕೆಗಳು ತ್ಯಾಜ್ಯ ಇದೇ ಬೆಂಗಳೂರಿಂದ ಹೋಯ್ತು. ನಿಮ್ಮ ನಗರಾಭಿವೃದ್ಧಿ ಸಚಿವರಾಗಿದ್ದವರು ಈ ನಗರವನ್ನ ಚೆನ್ನಾಗಿಟ್ಕೊಂಡಿದ್ರೆ, ನಗರ ಚೆನ್ನಾಗಿಟ್ಕೊಂಡಿದ್ರೆ ನಗರಾಭಿವೃದ್ಧಿ ಸಚಿವರಿದ್ದಾರಲ್ಲ ಕಸ ತುಂಬಿದ್ರೆ ನಿಮ್ಗೆ ಯೋಗ್ಯತೆಗೆ ನಾಚಿಕೆ ಆಗಲ್ವಾ? ನಿಮಗೆ ಸರ್ಕಾರಕ್ಕೆ
ಸರ್ಕಾರಕ್ಕೆ ನಾಚಿಕೆ ಆಗಲ್ಲ. ಒಂದು ಗುಂಡಿ ಬಂದಿಲ್ಲ, ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಇವತ್ತು ರೈತರು ಒಳ್ಳೆ ಹೊಡೆಯಕ್ಕೆ ಹೋಗಿದ್ದೀರಾ? ಮುಂದುವರಿಸ್ತೀರಾ? ಮೇಡಮ್, ಅಲ್ಲಿ ರೈತರದು ಕೈಗೆ ಗ್ಲೌಸ್ ಹಾಕೊಳ್ಳದೆ ವ್ಯವಸಾಯ ಮಾಡೋಕ್ಕೆ ಸಾಧ್ಯ ಆಗಿದೆಯಾ? ಮಾಹಿತಿ, ಪೂರ್ಣ ವೈಜ್ಞಾನಿಕ ಮಾಹಿತಿ ಇಲ್ಲಿದೆ. ಆಯ್ತು, ಒಪ್ಕೊಳ್ಳೋಣ. ಯಾವುದೋ ಒಂದು ಮೇಡಮ್ ಬನ್ನಿ, ಈ ಋಷಭಾವತಿ ಅಕ್ಕಪಕ್ಕದಲ್ಲಿರುವಂತ ಜಮೀನುಗಳಲ್ಲಿದೆ ಒಳ್ಳೆ ಜಮೀನು, ಫಲವತ್ತಾದ ಭೂಮಿ, ಸಾವಿರಾರು ಎಕರೆ ಇವತ್ತು ಇದೆ. ಆದ್ರಿಂದ ಈ ತರದ್ದು ಡೊಂಗಿಗಳನ್ನು ಕರ್ಕೊಂಡ್ಬಂದು ಡಿಬೇಟ್ ಮಾಡಬೇಡಿ. ನಿಮ್ ಚಾನಲ್ಗೆ ಡೊಂಗಿಗಳನ್ನು ಕರ್ಕೊಂಡ್ಬಂದು ಡಿಬೇಟ್ ಮಾಡಬೇಡಿ. ಯಾರ ಜಮೀನಲ್ಲಿ ಮನೆ ಕಟ್ಕೊಂಡವ್ರು ಕೇಳಿ ಈ ಡೋಂಗಿಗಳು ವಿಚಾರ ರಾಜಕೀಯ ಪ್ರತಿಷ್ಠೆ ಆಗಿದೆ ಹೊರತು ರೈತರ ಹಿತದೃಷ್ಟಿಯಿಂದ ಯಾರೂ ಕೂಡ ನಿರ್ಧಾರ ತಗೋತಾ ಇಲ್ಲ. ಅಲ್ಲಿನ ಕೆರೆಗಳಲ್ಲಿ ತ್ಯಾಜ್ಯ ತುಂಬಿದ್ಯಾ, ತ್ಯಾಜ್ಯ ರಿಮೂವ್ ಮಾಡಿ. ಅಲ್ಲಿನ ರೈತರಿಗೆ ಬದುಕು ಕಟ್ಕೊಳಕ್ ಆಗ್ತಿಲ್ವಾ, ಬದುಕು ಕಟ್ಕೊಳ್ಳೋ ವ್ಯವಸ್ಥೆ ಮಾಡಿ. ಅದೇ ಬಿಡದಿ ಭಾಗದ ರೈತರಿಗೆ ಉದ್ಯೋಗ ಇಲ್ವಾ, ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ಕೊಡಿ. ಅದನ್ನ ಬಿಟ್ಟು ಇಂತಹ ಕಾರಣಗಳನ್ನ ಇಟ್ಟುಕೊಂಡು ಟೌನ್ಶಿಪ್ ಮಾಡ್ತೀವಿ ಅನ್ನುವಂತ ಹುನ್ನಾರಕ್ಕೆ ಯಾವ ರೀತಿ ಅಲ್ಲಿನ ಜನ ಉತ್ತರ ಕೊಡ್ತಾರೆ ಅನ್ನೋದನ್ನ ಕಾದು ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.